ಎಂಟೈರ್ ಥಿಂಗ್ ನ ನಾವು ಯೂನಿಯನ್ ಆಫ್ ದ ಸೆಟ್ ಅಂತ ಹೇಳ್ತೀವಿ. ಇಲ್ಲಿ ಬರೋದು ಕಾಮನ್ ಎಲಿಮೆಂಟ್ಸ್, ಓಕೆನಾ. ಸೊ ಇಲ್ಲಿ 1 2 ಇದೆ, ಇಲ್ಲಿ 3 4 ಇದೆ, ಕಾಮನ್ ಎಲಿಮೆಂಟ್ 5, ಓಕೆನಾ. ಸೊ ಇವಾಗ ಇಲ್ಲಿ ಕಾಮನ್ ಎಲಿಮೆಂಟ್ ಏನ್ ಬರುತ್ತೆ, ಕಾಮನ್ ಎಲಿಮೆಂಟ್ 5 ಬರುತ್ತೆ. ಈ ಕಾಮನ್ ಎಲಿಮೆಂಟ್ 5 ಅನ್ನ ನಾವು ಇಂಟರ್ಸೆಕ್ಷನ್ ಪೊಸಿಷನ್ ಅಲ್ಲಿ ತೋರಿಸ್ತೀವಿ, ಬಿಕಾಸ್ ಇದು ಇಂಟರ್ಸೆಕ್ಷನ್ ಅನ್ನ ಕನ್ಸಿಡರ್ ಮಾಡುತ್ತೆ, ಓಕೆನಾ. ಸೊ ಇವಾಗ ಇದು ಸೆಟ್ ಎ, ಇದು ಸೆಟ್ ಬಿ, ಇದು ಸೆಟ್ ಎ, ಇದು ಸೆಟ್ ಬಿ ಆದಾಗ ಇದು ಯೂನಿಯನ್ ಆಫ್ ದ ಸೆಟ್. ಹಂಗಾಗಿ सो बोथ द एलिमेंट्स, हेलो शुरुआत से, अच्छा ठीक है, हाँ ठीक है सर, अच्छा ठीक है ओके, हाँ ठीक है मैं कर दूंगी, ओके सर, हाँ ओके ओके श्योर श्योर श्योर, हाँ ठीक है श्योर, ओके यस बाय, ಓಕೆ. ಸೊ ಈ ರೋಜಿನ ಸೆಷನ್ ಅಲ್ಲಿ ನಾವು ನೋಡೋಣ, ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ನಾವು ನೋಡ್ತಿರೋದು ಇವತ್ತು ಯೂನಿಯನ್ ಆಫ್ ದ ಸೆಟ್ ಅನ್ನ ನೋಡೋಣ. ಯೂನಿಯನ್ ಆಫ್ ದ ಸೆಟ್ ಅಂದಾಗ ಏನು, ಸೊ ಇದು ಒನ್ ಆಪರೇಷನ್ ಆನ್ ದ ಸೆಟ್ ಆಗುತ್ತೆ. ಸೊ ಆಪರೇಷನ್ಸ್, ಅರಿಥಮೆಟಿಕ್ ಆಪರೇಷನ್ಸ್ ಇರೋ ತರ ಯೂನಿಯನ್ ಆಫ್ ದ ಸೆಟ್ ಒಂದು ಆಪರೇಷನ್. ಯೂನಿಯನ್ ಆಫ್ ದ ಸೆಟ್ ಎ ಅಂಡ್ ಯೂನಿಯನ್ ಆಫ್ ದ ಸೆಟ್ ಬಿ ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಇದು ಯೂನಿಯನ್ ಅನ್ನೋ ತರ ಬರುತ್ತೆ. ಓಕೆ, ಇವಾಗ ಸೆಟ್ ಎ ನಲ್ಲಿ ನಮ್ಗಿರೋದು 1 2 3 ಇದೆ, ಸೆಟ್ ಬಿ ನಲ್ಲಿ ನಮ್ಗೆ 3 4 5 ಇದೆ, ಕರೆಕ್ಟಾ. ಸೊ ಹಿಂಗಾದಾಗ ಯೂನಿಯನ್ ಆಫ್ ದ ಸೆಟ್ ನಾವ್ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ಇದು ಯೂನಿಯನ್ ಬರುತ್ತೆ, ಇಲ್ಲಿ 1 2 ಹಾಕ್ತಿವಿ, ಇಲ್ಲಿ 4 5 ಹಾಕ್ತಿವಿ, ಇಲ್ಲಿ 3 ಬರುತ್ತೆ. ಸೊ 3 ಅನ್ನೋದು ಕಾಮನ್ ಎಲಿಮೆಂಟ್ ಫಾರ್ ಬೋತ್ ಎ ಅಂಡ್ ಬಿ. ಸೊ ಇದನ್ನ ನಾವು ಯೂನಿಯನ್ ಆಫ್ ದ ಸೆಟ್ ಅಂತ ಹೇಳ್ತೀವಿ, ಇದನ್ನ ಎ ಯೂನಿಯನ್ ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಇವಾಗ ಇಂಟರ್ಸೆಕ್ಷನ್ ಆಫ್ ದ ಸೆಟ್ ಅಂತ ಹೇಳಿದಾಗ, ಓಕೆನಾ. ಸೊ ಇವಾಗ ಇಂಟರ್ಸೆಕ್ಷನ್ ಆಫ್ ದ ಸೆಟ್ ಅಂತ ಹೇಳಿದಾಗ ಏನ್ ಬರುತ್ತೆ, ಸೊ ಇದು ಒಂದು ಆಪರೇಷನ್ ಬರುತ್ತೆ, ಓಕೆ, ಇದು ಸೆಕೆಂಡ್ ಆಪರೇಷನ್. ಸೊ ಇಂಟರ್ಸೆಕ್ಷನ್ ಆಫ್ ದ ಸೆಟ್ ಅಂದಾಗ ಎ ಇಂಟರ್ಸೆಕ್ಷನ್ ಬಿ ಬರುತ್ತೆ. ಇವಾಗ ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ, ಎ ಇಸ್ ಈಕ್ವಲ್ ಟು 1 2 3 ಅಂತ ತಗೊಳ್ಳೋಣ, ಬಿ ಇಸ್ ಈಕ್ವಲ್ ಟು 3 4 5 ಅಂತ ತಗೊಳ್ಳೋಣ. ಇವಾಗ ಇಂಟರ್ಸೆಕ್ಷನ್ ಅಲ್ಲಿ ಬಂದಾಗ ಕಾಮನ್ ಎಲಿಮೆಂಟ್ ಏನ್ ಬರುತ್ತೆ, ಥರ್ಡ್ 3 ಅನ್ನೋದು ಕಾಮನ್ ಎಲಿಮೆಂಟ್. ಸೊ ಇಲ್ಲಿ 3 ಅನ್ನೋದು ಕಾಮನ್ ಎಲಿಮೆಂಟ್ ಆದ್ರಿಂದ ಇದನ್ನ ನಾವು ಇಂಟರ್ಸೆಕ್ಷನ್ ಆಫ್ ದ ಸೆಟ್ ಅಂತ ಕರಿತೀವಿ. ಈ ಪಾರ್ಟ್ ನ ಇಂಟರ್ಸೆಕ್ಷನ್ ಅಂತ ಕರಿತೀವಿ, ಈ ಪಾರ್ಟ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಇಂಟರ್ಸೆಕ್ಷನ್ ಆಫ್ ದ ಸೆಟ್ ಬರುತ್ತೆ. ಸೊ ಹಂಗೆ ನಾವು ಅದನ್ನ ರೆಪ್ರೆಸೆಂಟ್ ಮಾಡಬಹುದು, ಇಂಟರ್ಸೆಕ್ಷನ್ ಆಫ್ ದ ಸೆಟ್ ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ನಾವ್ ಇವಾಗ ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಹಿಂಗ್ ರೆಪ್ರೆಸೆಂಟ್ ಆಗುತ್ತೆ, ಎ ಯೂನಿಯನ್ ಬಿ ಇದು, ಎ ಇಂಟರ್ಸೆಕ್ಷನ್ ಬಿ ಇದು. ಸೊ ಇವಾಗ ಎ ಯೂನಿಯನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಆಯ್ತು. ಡಿಫ್ರೆನ್ಸ್ ನೋಡೋಣ. ಇವಾಗ ಡಿಫರೆನ್ಸ್ ಆಫ್ ದ ಟೂ ಸೆಟ್ಸ್ ಅಂದಾಗ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀರಾ, ಎ ಮೈನಸ್ ಬಿ ಅದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀರಾ. ಎ ಮೈನಸ್ ಬಿ ಅಂದಾಗ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಸೆಟ್ ಎ ಬಟ್ ವಿಚ್ ಆರ್ ನಾಟ್ ಪ್ರೆಸೆಂಟ್ ಇನ್ ಸೆಟ್ ಬಿ, ಅಂದ್ರೆ ಎಲಿಮೆಂಟ್ಸ್ ಯುನೀಕ್ ಟು ಓನ್ಲಿ ಸೆಟ್ ಎ ಆಗಿರ್ಬೇಕು. ಓಕೆ, ಎ ಸೆಟ್ ಅಲ್ಲಿ ಏನೇನ್ ಎಲಿಮೆಂಟ್ಸ್ ಇದೆಯೋ ಬಟ್ ಆ ಎಲಿಮೆಂಟ್ಸ್ ಸೆಟ್ ಬಿ ನಲ್ಲಿ ಇಲ್ಲದೆ ಇರೋದು, ಅದನ್ನ ಮಾತ್ರ ಎ ಮೈನಸ್ ಬಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎ ಮೈನಸ್ ಬಿ ಇಸ್ ನಥಿಂಗ್ ಬಟ್ ಎ ಸೆಟ್ ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಸೆಟ್, ಹಂಗೆ, ಓಕೆನಾ. ಮೈನಸ್ ಅಂದ್ರೆ ಇಟ್ ಇಸ್ ಸೊ ಬೇಸಿಕಲಿ ಅದನ್ನ ತೆಗಿಯೋದು. ಸೊ ಅದನ್ನ ತೆಗೆದ್ರೆ ನಾವು ಎ ಮೈನಸ್ ಬಿ ನಮಗೆ ಬರುತ್ತೆ. ಸೊ ಹಂಗಾಗಿ ನಾವ್ ಏನಂತ ಹೇಳ್ತೀವಿ, ಇವಾಗ ಎ ನಲ್ಲಿ ಬಂದ್ಬಿಟ್ಟು 1 2 3, ಓಕೆ, ಬಿ ನಲ್ಲಿ ಬಂದ್ಬಿಟ್ಟು 3 4 5. ಸೊ ಇವಾಗ ಕಾಮನ್ ಎಲಿಮೆಂಟ್ ಏನಿದೆ 3 ಇದೆ. ಸೊ ಅದನ್ನ ತೆಗೆದ್ಬಿಟ್ಟಾಗ ಎ ಮೈನಸ್ ಬಿ ಅಂತ ಹೇಳಿದಾಗ ಇಟ್ ಇಸ್ ಓನ್ಲಿ 1 and 2. ಸೊ ಆ ಕಾಮನ್ ಎಲಿಮೆಂಟ್ ನ ನಾವು ತೆಗ್ದ್ಬಿಡ್ತೀವಿ. ಸೊ ಅದನ್ನೇ ನಾವು ಡಿಫರೆನ್ಸ್ ಆಫ್ ದ ಟೂ ಸೆಟ್ಸ್ ಅಂತ ಹೇಳ್ಬಹುದು. ಓಕೆ, ಸೊ ಏನಂತ ಹೇಳ್ತೀವಿ, ಅದನ್ನ ನಾವು ಡಿಫರೆನ್ಸ್ ಆಫ್ ದ ಟೂ ಸೆಟ್ಸ್ ಅಂತ ಹೇಳ್ತೀವಿ, ಓಕೆನಾ. ಸೊ ಇವಾಗ ಯೂನಿಯನ್ ಆಫ್ ದ ಸೆಟ್ ನೋಡಿದ್ವಿ, ಹಂಗೇನೆ ಇಂಟರ್ಸೆಕ್ಷನ್ ಆಫ್ ದ ಸೆಟ್ ನೋಡಿದ್ವಿ. ಸೊ ಇಲ್ಲಿ ಅವರು ರಿಪ್ರೆಸೆಂಟ್ ಮಾಡಿದ್ದಾರೆ, ಇದು ಯೂನಿವರ್ಸಲ್ ಸೆಟ್ ಎ ಯೂನಿಯನ್ ಬಿ ಅಂತ ಹೇಳಿದಾಗ ಸೊ ಅದ್ ಬರುತ್ತೆ. ಸೊ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಸೊ ಇದ್ರಲ್ಲೂ ಇರಬಹುದು, ಅದ್ರಲ್ಲೂ ಅದು ಇರಬಹುದು, ಕರೆಕ್ಟ್ ಅಲ್ವಾ. ಸೊ ಇದ್ರಲ್ಲೂ ಅದಿರಬಹುದು ಅಥವಾ ಅದ್ರಲ್ಲೂ ಅದಿರಬಹುದು ಅಂದಾಗ ಸೊ ನಾವ್ ಏನಂತ ಹೇಳ್ತೀವಿ, ಸೊ ನಾವ್ ಅದನ್ನ ಎ ಇಂಟರ್ಸೆಕ್ಷನ್ ಬಿ ಅಂತ, ಐ ಮೀನ್ ಎ ಯೂನಿಯನ್ ಬಿ ಅಂತ ಅದನ್ನ ನಾವು ರೆಪ್ರೆಸೆಂಟ್ ಮಾಡಬಹುದು. ಓಕೆನಾ. ಸೊ ಯೂನಿಯನ್ ಆಫ್ ಸೆಟ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ವೆನ್ ಡಯಾಗ್ರಾಮ್ ಇನ್ ದಿಸ್ ಫಾಲೋಯಿಂಗ್ ಮ್ಯಾನರ್. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ನೋಡೋಣ ಪ್ರಾಪರ್ಟೀಸ್ ಆಫ್ ಆಪರೇಷನ್ಸ್ ಆಫ್ ಯೂನಿಯನ್. ಸಿ ಎ ಯೂನಿಯನ್ ಬಿ ಇಸ್ ಸೇಮ್ ಆಸ್ ಬಿ ಯೂನಿಯನ್ ಎ. ಸೊ ಇವಾಗ ನಾವು 1 2 3 ತಗೊಂಡು ಇಲ್ಲಿ 3 4 5 ತಗೊಂಡಾಗ ಎ ಯೂನಿಯನ್ ಬಿ ಏನ್ ಬಂತು, ಇಟ್ ಇಸ್ 1 2 3 4 5 ಬರುತ್ತೆ. ಸೊ ಇದನ್ನ ಫಸ್ಟ್ ತಗೊಂಡು ಇದನ್ನ ಸೆಕೆಂಡ್ ತಗೊಂಡಾಗ್ಲೂ ಸೇಮ್ ಸೆಟ್ ನಮಗೂ ಬರುತ್ತೆ. ಸೊ ಇದನ್ನ ನಾವ್ ಏನಂತ ಹೇಳ್ತೀವಿ, ಕಮ್ಯುಟೇಟಿವ್ ಲಾ. ಕಮ್ಯುಟೇಟಿವ್ ಲಾ ಏನ್ ಸ್ಟೇಟ್ ಮಾಡುತ್ತೆ, ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಯೂನಿಯನ್ ಎ. ಹಂಗೇನೆ ನಾವು ಅಸೋಸಿಯೇಟಿವ್ ಲಾ ನೋಡೋಣ. ಅಸೋಸಿಯೇಟಿವಿಟಿ ಅಂದಾಗ
ಇಲ್ಲಿ ಬ್ರಾಕೆಟ್ಸ್ ಚೇಂಜ್ ಆಗುತ್ತೆ ಅಷ್ಟೇನೆ. ಸೊ ಇವಾಗ ಎ ಯೂನಿಯನ್ ಬಿ ಯೂನಿಯನ್ ಸಿ ಇರೋದು ಇಟ್ ಬಿಕಮ್ಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಬರುತ್ತೆ. ಇವಾಗ ಎಕ್ಸಾಂಪಲ್ ತಗೊಳ್ಳೋಣ. ಇದಕ್ಕೆ ಎಕ್ಸಾಂಪಲ್ ತಗೊಂಡಾಗ ಏನ್ ಬರುತ್ತೆ, ಎ ಇಸ್ ಅಗೇನ್ 1 2 3 ಅಂತ ತಗೋತೀವಿ, ಬಿ ಇಸ್ ಅಗೇನ್ 3 4 5 ಅಂತ ತಗೋತೀವಿ. ಇವಾಗ ಎ ಯೂನಿಯನ್ ಬಿ ಅಂತ ಹೇಳಿದಾಗ ಏನ್ ಬರುತ್ತೆ, 1 2 3 4 5 ಬರುತ್ತೆ, ಕರೆಕ್ಟ್ ಅಲ್ವಾ? ಹಂಗೇನೆ ಸಿ ತಗೊಳ್ಳೋಣ. ಸಿ ಇಸ್ ಈಕ್ವಲ್ ಟು 2 3. ಓಕೆನಾ, ಸಿ ಇಸ್ 2 3 ಬೇಡ, ಸಿ 6 7 ತಗೊಳ್ಳೋಣ. ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ 6 7 ಅಂತ ತಗೊಳ್ಳೋಣ. ಇವಾಗ ಇದನ್ನ ವಿತ್ ಇದಕ್ಕೆ ಯೂನಿಯನ್ ಮಾಡಿದಾಗ ಏನ್ ಬರುತ್ತೆ, ಇಟ್ ಇಸ್ 1 2 3 4 5 6 7 ಬರುತ್ತೆ. ಹಂಗೇನೆ ಎ ಯೂನಿಯನ್ ಬಿ ಯೂನಿಯನ್ ಸಿ. ಇವಾಗ ಬಿ ಯೂನಿಯನ್ ಸಿ ಮಾಡಿದಾಗ ಏನ್ ಬರುತ್ತೆ, 3 4 5 6 7 ಬರುತ್ತೆ. ಸೊ ಇದ್ರ ಜೊತೆ ನಾವ್ ಎ ಯೂನಿಯನ್ ಹಾಕಿದಾಗ ಏನ್ ಬರುತ್ತೆ, ಸೇಮ್ ಇದೇ ಬರುತ್ತೆ. ಸೊ ಹಂಗಾಗಿ ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ಹೇಳ್ಬಹುದು. ಅದು ಅಸೋಸಿಯೇಟಿವ್ ಲಾ. ನಾವು ಎ ಯೂನಿಯನ್ 5 ಇಸ್ ಎ. ಸೊ ಐಡೆಂಟಿಟಿ ಲಾ ಏನ್ ಸ್ಟೇಟ್ ಮಾಡುತ್ತೆ ಅಂದ್ರೆ, ಎನಿ set when it is union with a null set. ಇವಾಗ union of any set with a null set is the set itself. ಓಕೆನಾ, union of any set with a null set itself. ಓಕೆನಾ, ಸೊ ಯೂನಿಯನ್ ಆಫ್ ಎನಿ ಸೆಟ್ ವಿತ್ ದ ನಲ್ ಸೆಟ್ ಇಸ್ ದ ಸೆಟ್ ಇಟ್ ಸೆಲ್ಫ್ ಅಂತಾನೆ ಹೇಳ್ಬಹುದು. ಅದನ್ನ ನಾವು ಐಡೆಂಟಿಟಿ ಲಾ ಅಂತ ಹೇಳ್ತೀವಿ. ಇದನ್ನ ನಾವು ಏನಂತ ಹೇಳ್ತೀವಿ, ಇದನ್ನ ನಾವು ಐಡೆಂಟಿಟಿ ಲಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ಹೇಳ್ತೀವಿ. ನಾವು ಇವಾಗ ನೆಕ್ಸ್ಟ್ ಎ ಯೂನಿಯನ್ ಎ. ಸೊ ಇವಾಗ ಎ ನಲ್ಲಿದೆ ಕಾಮನ್ 1 2 3. ಓಕೆ, ಪುನಃ ಏನೇ ತಗೊಳ್ಳೋಣ, 1 2 3 ತಗೊಳ್ಳೋಣ. ಸೊ ಇದ್ರ ಯೂನಿಯನ್ ತಗೊಂಡಾಗ ಏನ್ ಬರುತ್ತೆ, ಎ ಇಸ್ ಈಕ್ವಲ್ ಟು 1 2 3 ನೇ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಎ ನೇ ಅಲ್ವಾ. ಸೊ ಎ ಯೂನಿಯನ್ ಎ ಇಸ್ ಎ. ಸೊ ಅದು ಐಡೆಂಪೊಟೆಂಟ್ ಲಾ ಅಂತ ಹೇಳ್ತೀವಿ. ನಾವು ಎ ಯೂನಿಯನ್ ಯೂನಿವರ್ಸಲ್ ಸೆಟ್ ಇಸ್ ಯೂನಿವರ್ಸಲ್ ಸೆಟ್. ಆಬ್ವಿಯಸ್ಲಿ ಯೂನಿವರ್ಸಲ್ ಸೆಟ್ ಯಾಕಾಗತ್ತೆ, ಎ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ದಿ ಯೂನಿವರ್ಸಲ್ ಸೆಟ್. ಸೊ ಹಂಗಾಗಿ ಐಡೆಂಪೊಟೆಂಟ್ ಲಾನು ನಾವು ಹೇಳ್ತೀವಿ. ಸೊ ಬೇಸಿಕಲಿ ಇಲ್ಲಿ ಕಮ್ಯುಟೇಟಿವ್, ಅಸೋಸಿಯೇಟಿವ್, ಐಡೆಂಟಿಟಿ, ಐಡೆಂಪೊಟೆಂಟ್ ಮತ್ತೆ ಲಾ ಆಫ್ ಯೂನಿಯನ್ ಅಂತಾನು ಹೇಳ್ಬಹುದು. ನಾವ್ ಇವಾಗ ಇಂಟರ್ಸೆಕ್ಷನ್ ಅಲ್ಲೂ ಹಂಗೇನೆ, ಇಂಟರ್ಸೆಕ್ಷನ್ ಅಲ್ಲಿ ಕಾಮನ್ ಎಲಿಮೆಂಟ್ ಬರುತ್ತೆ. ಸೊ ಹಂಗೆ ನಾವ್ ಇವಾಗ ಲಾಸ್ ಓದಿದ್ವಿ ಅಲ್ವಾ, ಹಂಗೇನೆ ಯೂನಿವರ್ಸಲ್ ಅಂದ್ರೆ ಇದಕ್ಕೂ ನಾವು ನೋಡೋಣ. ಇಂಟರ್ಸೆಕ್ಷನ್ಗೂ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಏನು, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಎಕ್ಸ್ ಅನ್ನೋದು ಎಲಿಮೆಂಟ್, ಇಟ್ ಶುಡ್ ಬಿಲಾಂಗ್ ಟು ಬೋತ್ ಎ ಅಂಡ್ ಬಿ. ಸೊ ಎರಡಲ್ಲೂ ಅದು ಇರಬೇಕು. ಒಂದ್ರಲ್ಲಿದೆ ಸೊ ಇನ್ನೊಂದ್ರಲ್ಲಿ ಇಲ್ಲ ಅಂದ್ರೆ ಅದು ಅವಾಗ ಇಂಟರ್ಸೆಕ್ಷನ್ ಆಗೋದಿಲ್ಲ, ಯಾಕಂದ್ರೆ ಅದು ಕಾಮನ್ ಎಲಿಮೆಂಟ್ ಆಗಿ ಬರೋದಿಲ್ಲ. ದ ಶೇಡೆಡ್ ರೀಜನ್ ಇಟ್ ಇಂಡಿಕೇಟ್ಸ್ ದ ಇಂಟರ್ಸೆಕ್ಷನ್ ಆಫ್ ಎ ಅಂಡ್ ಬಿ ಅಂತ ಬರುತ್ತೆ. ಸೊ ಎ ಅಂಡ್ ಬಿ ಆರ್ ಟೂ ಸೆಟ್ಸ್, ಎ ಇಂಟರ್ಸೆಕ್ಷನ್ ಬಿ, ವೇರ್ ಇವಾಗ ನೋಡಿ ಇದು ಎರಡು ಕಾಮನ್ ಎಲಿಮೆಂಟ್ ಯಾವ್ದು ಇಲ್ಲ. ಎ ನಲ್ಲೂ ಮತ್ತೆ ಬಿ ನಲ್ಲಿ ಕಾಮನ್ ಎಲಿಮೆಂಟ್ ಅನ್ನೋದು ಯಾವ್ದು ಇಲ್ಲ. ಸೊ ಹಂಗಾಗಿ ನಾವು ಅದನ್ನ ಏನಂತ ಹೇಳ್ತೀವಿ, ಬೇಸಿಕಲಿ ಇದನ್ನ ನಾವು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ಇದನ್ನ ನಾವು ಏನಂತ ಹೇಳ್ತೀವಿ, ನಾವು ಇದನ್ನ ಡಿಸ್ಜಾಯಿಂಟ್ ಸೆಟ್ ಅಂತ ಹೇಳ್ತೀವಿ. ಸೊ ಡಿಸ್ಜಾಯಿಂಟ್ ಸೆಟ್ಸ್ ಆರ್ ದೋಸ್ ಸೆಟ್ಸ್ ವೇರ್ ದೇ ಹ್ಯಾವ್ ನೋ ಎಲಿಮೆಂಟ್ ಇನ್ ಕಾಮನ್. ಸೊ ಅಲ್ಲಿ ಇಂಟರ್ಸೆಕ್ಷನ್ ವಿಲ್ ಬಿ ನಲ್ ಸೆಟ್ ಆಗುತ್ತೆ. ಸೊ ಅಲ್ಲಿಗೆ ಇಂಟರ್ಸೆಕ್ಷನ್ ನಲ್ ಸೆಟ್ ಆಗುತ್ತೆ. ಸೊ ಹಂಗಾಗಿ ನೋಡ್ತೀವಿ ನಾವು ಇವಾಗ ಕಮ್ಯುಟೇಟಿವ್ ಲಾ ಅಗೇನ್ ಸೇಮ್ ಬರತ್ತಲ್ವಾ, ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ಅಸೋಸಿಯೇಟಿವ್ ಲಾ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬರುತ್ತೆ. ಐಡೆಂಪೊಟೆಂಟ್ ಲಾ ಅಂದ್ರೆ ಓಕೆ, ಲಾ ಆಫ್ 5 ಅಂಡ್ ಇದಂದ್ರೆ ಎ ಇಂಟರ್ಸೆಕ್ಷನ್ 5 ಇಸ್ ಈಕ್ವಲ್ ಟು ಏನೋ 5 ಕಾಮನ್ ಏನಿದೆ ಇಲ್ಲಿ ನಲ್ ಸೆಟ್. ಎ ಇಂಟರ್ಸೆಕ್ಷನ್ ಯೂನಿವರ್ಸಲ್ ಸೆಟ್ ಇಸ್ ಎ ಸೆಟ್ ಏನೆ, ಯಾಕಂದ್ರೆ ಇದು ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್. ಸೊ ಆಲ್ವೇಸ್ ನೋಡ್ಬೇಕು, ಇಫ್ ಎ and B are two sets, okay, and such that A is a subset of B ಅಂತ ಹೇಳ್ತೀವಿ. A subset of B ಅಂತ ಹೇಳಿದಾಗ intersection of A and B will be equal to what, A. okay, ಹಂಗೆ union of A and B ಅಂತ ಹೇಳಿದಾಗ ಅದು B ಬರುತ್ತೆ. ಸೊ ಈ ಸೇಮ್ ಲಾಜಿಕ್ ಅನ್ನು ಯೂಸ್ ಮಾಡ್ಬಿಟ್ಟು ಇಲ್ಲಿ ನಲ್ ಸೆಟ್ ಗೆ ಲಾ ಆಫ್ 5 and ಲಾ ಆಫ್ ಯೂನಿವರ್ಸಲ್ ಕೊಟ್ಟಿದ್ದಾರೆ. ದೆನ್ ಐಡೆಂಪೊಟೆಂಟ್ ಲಾ ಅಂದ್ರೆ A intersection A. ಸೊ ಎನಿ ಸೆಟ್ when it is intersected with itself ಅದನ್ನ A ಅಂತಾನೆ ಕೊಡ್ತೀವಿ. ಆಮೇಲೆ A intersection B intersection C is equal to A intersection B union A intersection C. ಇದು ಡಿಸ್ಟ್ರಿಬ್ಯೂಟಿವ್ ಲಾ. ಓಕೆನಾ, ಸೊ A intersection B union C is equal to A intersection B. ಇದನ್ನ ಇಲ್ಲಿ ಒಳಗಡೆ ತಗೊಂಡ್ ಹೋಗ್ಬಿಟ್ಟು ಇದನ್ನ ಆಚೆ ಹಾಕಿ. ಸೊ ಹಿಂಗೆ, ಸೊ ದಟ್ ಇಸ್ A
ಇಂಟರ್ಸೆಕ್ಷನ್ ಸಿ ಅಂತ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ಸೊ ಹಿಂಗಾಗಿ ಇದನ್ನ ನಾವು ಇಲ್ಲಿ ನೋಡ್ತೀವಿ. ಸೊ ಇದೆಲ್ಲ ಏನು ಇಲ್ಲ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರೆಪ್ರೆಸೆಂಟೇಷನ್ ಆಫ್ ಏನಂತಾರೆ ಅದನ್ನ ಕೊಟ್ಟಿದ್ದಾರೆ ಅಷ್ಟೇ. ನಾವ್ ಇವಾಗ ಡಿಫ್ರೆನ್ಸ್ ಆಫ್ ಅ ಸೆಟ್ ನೋಡೋಣ. ಡಿಫ್ರೆನ್ಸ್ ಆಫ್ ದ ಸೆಟ್ ಎ ಅಂಡ್ ಬಿ ಅಂದಾಗ ಏನು? ಸೊ ಇಟ್ ಇಸ್ ನಥಿಂಗ್ ಬಟ್ ಎಲಿಮೆಂಟ್ಸ್ ವಿಚ್ ಬಿಲಾಂಗ್ ಟು ಎ ಬಟ್ ನಾಟ್ ಟು ಬಿ. ಸೊ ಎಲಿಮೆಂಟ್ಸ್ ಎ ನಲ್ಲಿ ಯಾವ್ದಿದೆಯೋ ಅದು, ಬಟ್ ಅದು ಆ ಎಲಿಮೆಂಟ್ಸ್ ಬಿ ನಲ್ಲಿ ಇಲ್ದೇ ಇರೋದು, ಅದನ್ನ ನಾವು ನೋಡ್ತೀವಿ. ಸೊ ವಿ ರೈಟ್ ಎ ಮೈನಸ್ ಬಿ, ಇಟ್ ರೀಡ್ಸ್ ಅಸ್ ಎ ಮೈನಸ್ ಬಿ ಅಂತ ಬರುತ್ತೆ. ಸೊ ಇವಾಗ ಇದು ಹಿಂಗ್ ಮಾಡೋಣ. ಇಲ್ಲಿಗೆ ನೋಡೋಣ ಎಕ್ಸಾಂಪಲ್ ಎ ಇಸ್ 1 2 3 4 5 6 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? 1 2 3 4 5 6. ಬಿ ಹೆಂಗ್ ಕೊಟ್ಟಿದ್ದಾರೆ? 2 4 6 8. ಸೊ ಎಲಿಮೆಂಟ್ಸ್ ಎ ನಲ್ಲಿದೆ, ಬಟ್ ಬಿ ನಲ್ಲಿರೋ ಎಲಿಮೆಂಟ್ಸ್ ಮಾರ್ಕ್ ಮಾಡೋಣ. 2 ಇದೆ ಬಿ ನಲ್ಲಿ, 4 ಇದೆ ಬಿ ನಲ್ಲಿ, 6 ಇದೆ ಬಿ ನಲ್ಲಿ, ಇನ್ಯಾವ್ದು ಇಲ್ಲ. ಸೊ ಎ ನಲ್ಲಿ ಇವಾಗ ಇರೋದು ಏನು ಬಾಕಿ? ಸೊ 1 3 5 ಇದೆ. ಸೊ ಇದನ್ನ ನಾವು ಎ ಮೈನಸ್ ಬಿ ಅಂತಾನು ಹೇಳ್ಬಹುದು. ಓಕೆ, ಎ ಮೈನಸ್ ಬಿ ಅಂತ ಹೇಳ್ತೀವಿ. ಸೊ ಎ ಮೈನಸ್ ಬಿ is not equal to b minus a. ಯಾಕಂದ್ರೆ ಇಲ್ಲಿ ಎಲಿಮೆಂಟ್ಸ್ ಆಫ್ ಎ ವಿಚ್ ಆರ್ ನಾಟ್ ದೇರ್ ಇನ್ ಬಿ, ಇಲ್ಲಿ ಎಲಿಮೆಂಟ್ಸ್ ಆಫ್ ಬಿ ವಿಚ್ ಆರ್ ನಾಟ್ ದೇರ್ ಇನ್ ಎ, ಹಂಗೆ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಅಷ್ಟೇ. ಸೊ ಇದನ್ನೇ ಅವರು ಎಕ್ಸಾಂಪಲ್ಸ್ ರೂಪದಲ್ಲೂ ಕೊಟ್ಟಿದ್ದಾರೆ. ಸೊ ಸೆಟ್ ಎ ಮೈನಸ್ ಬಿ, set intersection b minus a are mutually disjoint sets. The intersection of all of these sets gives a null set. Okay, ಯಾಕಂದ್ರೆ ಇವಾಗ a minus b ಅಂದ್ರೆ elements of a which are not there in b minus a elements of b which are not there in a intersection b ಅಂದ್ರೆ ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಆಫ್ a and b ಇರತ್ತಾ? ಇಲ್ಲ. ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಆಫ್ a and b ಇರತ್ತಾ? ಇಲ್ಲ. ಸೊ ಹಂಗಾಗಿ ನಾವು ಅದನ್ನ ಏನಂತ ಹೇಳ್ಬೋದು? ಮ್ಯೂಚುವಲಿ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ನಾವು ಅದನ್ನ ಹೇಳ್ಬಹುದು. ಸೊ ಇವಾಗ NCERT ನಲ್ಲಿ ಎಕ್ಸರ್ಸೈಸ್ 1.4 ಹೋಗೋಣ. ಇವಾಗ ಯೂನಿಯನ್ ಆಫ್ ದೀಸ್ ಸೆಟ್ಸ್ ಫೈಂಡ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅವರು. ಯೂನಿಯನ್ ಆಫ್ ದೀಸ್ ಸೆಟ್ಸ್ ಅಂದ್ರೆ ಏನು? ಸೊ ಎಕ್ಸ್ ಯೂನಿಯನ್ ವೈ. ಓಕೆ, ಇಲ್ಲಿ ಏನ್ ಬರುತ್ತೆ? 1 2 3 5 ಬರುತ್ತೆ. ಅದು ಯೂನಿಯನ್ ಆಫ್ ದ ಸೆಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಯೂನಿಯನ್ ಆಫ್ ದ ಸೆಟ್ ಏನಾಗುತ್ತೆ? ಅದೇ ಬರುತ್ತೆ. ಇವಾಗ ಇದು ಎ ಬಿ ಸಿ, ಇಲ್ಲಿ AEIOU ಕಾಮನ್ ಎಲಿಮೆಂಟ್ ಏನು? ಎ ಬಿ ಸಿ ಗೆ ಹೋಗೋಣ. ದೆನ್ EIOU ಬಂದ್ಬಿಟ್ಟು ಇದಕ್ಕೂ ಇಂಟರ್ಸೆಕ್ಷನ್ ಯೂನಿಯನ್ ಆಗುತ್ತೆ. ಎ ಇಸ್ ನ್ಯಾಚುರಲ್ ನಂಬರ್ ಅಂಡ್ ಮಲ್ಟಿಪಲ್ ಆಫ್ 3. ಸೊ ಏನ್ ಬರ್ಕೊಳ್ಳೋಣ ಹೆಂಗೆ? 3, ದೆನ್ 6 ಬರುತ್ತೆ, 9 ಬರುತ್ತೆ, 12 ಬರುತ್ತೆ, ಡಾಟ್ ಡಾಟ್ ಡಾಟ್. ದೆನ್ ಬಿ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದೆನ್ 6 ಅಂದ್ರೆ 1 2 3 4 5 6. ಓಕೆ, 6 ಇನ್ಕ್ಲೂಡ್ ಆಗಿರಲ್ಲ. ಸೊ ಇದ್ರ ಯೂನಿಯನ್ ಅಂದಾಗ ಏನ್ ಬರುತ್ತೆ? 1 2 3 4 5 6 ದೆನ್ 9 12 ಹಂಗೆ ಹೋಗುತ್ತೆ. ಸೊ ಎ ಇಸ್ ಅ ನ್ಯಾಚುರಲ್ ನಂಬರ್ ಸಚ್ ದಟ್ ಇಟ್ ಇಸ್ ದಿಸ್ ಅಂದಾಗ 2 3 4 5 6. ದೆನ್ ಇದು ನ್ಯಾಚುರಲ್ ನಂಬರ್ ಸಚ್ ದಟ್ ಇಟ್ ಇಸ್ ಬಿಟ್ವೀನ್ 6 and 10 ಅಂದ್ರೆ 7 8 9 ಬರುತ್ತೆ. ಇದ್ರ ಯೂನಿಯನ್ ಅಂದ್ರೆ 2 3 4 5 6 7 8 9. ಹಂಗಾಗಿ ಅದು ಯೂನಿಯನ್ ಬರುತ್ತೆ. ಇದನ್ನ ಸೇಮ್ ಆಗಿ ಮಾಡ್ಬೋದು. ಸೊ ಇಲ್ಲಿ ಯೂನಿಯನ್ ಆಫ್ 1 2 3 and 5 ಅಂದ್ರೆ ಇದನ್ನ ಏನಂತ ಹೇಳ್ತೀವಿ ನಾವು? ಐಡೆಂಟಿಟಿ ಲಾ ಅಂತ ಹೇಳ್ತೀವಿ. ದಟ್ ಇಸ್ ಎನೇ ಅಲ್ವಾ? ಸೊ ದಟ್ ಇಸ್ 1 2 3 ಹಂಗೆ ಬರುತ್ತೆ. ನಾವು ಎ ಇಸ್ ಈಕ್ವಲ್ ಟು ಎ ಬಿ, ಬಿ ಇಸ್ ಈಕ್ವಲ್ ಟು ಎ ಬಿ ಸಿ. ಎ ಇಸ್ ದ ಸಬ್ಸೆಟ್ ಆಫ್ ಬಿ ಅಂತ ನಾವು ಆರಾಮಾಗಿ ಹೇಳ್ಬಹುದು, ಬಿಕಾಸ್ ಎ ಎಲಿಮೆಂಟ್ಸ್ ಬಿ ನಲ್ಲಿ ಕಾಣಿಸುತ್ತೆ. ಅಂಡ್ ವಾಟ್ ಇಸ್ ಎ ಯೂನಿಯನ್ ಬಿ? ಇಫ್ ಇಟ್ ಇಸ್ ಅ ಸಬ್ಸೆಟ್, ಎ ಯೂನಿಯನ್ ಬಿ ಇಸ್ ಏನ್? ಬಿ. ಸೊ ಬಿ ಸೆಟ್ ಏನೇ ಆದ್ರೆ ಎ ಯೂನಿಯನ್ ಬಿ ಸೆಟ್ ಕೂಡ ಆಗುತ್ತೆ. ನಾವ್ ಇವಾಗ ಎ ಅಂಡ್ ಬಿ ಆರ್ ಟೂ ಸೆಟ್ಸ್ wherein such that A intersection A it belongs to B and then it is the A union B ಆಗುತ್ತೆ. ಸೊ ಇವಾಗ ಟೂ ಸೆಟ್ಸ್ ಏನ್ ಬರುತ್ತೆ? A belongs to B then A union B ಹೆಂಗಾಗುತ್ತೆ? ಓಕೆ, ಸೊ ನಾವ್ ಇವಾಗ ನೋಡ್ತೀವಿ. ಏನ್ ನೋಡೋಣ? ಸೊ A intersection B then A union B ಬರುತ್ತೆ. ಸೊ such that ಇವಾಗ ಇದು ಹಿಂಗಾಗುತ್ತೆ. So A is equal to 1 2 3 4, B is equal to 3 4 5 6 and C is equal to ಇದು ಬರುತ್ತೆ, D is equal to ಇದು ಬರುತ್ತೆ. ಸೊ ಇವಾಗ A ಯೂನಿಯನ್ B ಅಂತ ನಾವು ಹೇಳಿದಾಗ ಸೊ ಏನ್ ಬರುತ್ತೆ? ಕಾಮನ್ ಎಲಿಮೆಂಟ್ ತಗೊಳ್ತೀವ, ಎಲ್ಲ ತಗೋತೀವ, ಎಲ್ಲಾನು ತಗೊಂಡ್ಬಿಟ್ಟು ಮಾಡ್ತೀವಿ. ಹಂಗೇನೆ A ಇಂಟರ್ಸೆಕ್ಷನ್ C ನು ಹಂಗೆ ಬರುತ್ತೆ, A ಇಂಟರ್ಸೆಕ್ಷನ್ B ನು ಹಂಗೆ ಬರುತ್ತೆ. ಓಕೆ, ಸೊ ಹಂಗಾಗಿ ಆಗುತ್ತೆ. ಸೊ ಇಂಟರ್ಸೆಕ್ಷನ್ ಆಫ್ ದ ಟೂ ಸೆಟ್ ಇದೇ ಮಾಡ್ತೀವಿ. ಸೊ ಸೇಮ್ ಥಿಂಗ್ ವಾಟ್ ಎವರ್ ವಿ ಡಿಡ್ ಇನ್ ದ ಎಕ್ಸಾಂಪಲ್ಸ್ ಅದನ್ನೇ ನಾವು ಅಲ್ಲಿಗೂ ಮಾಡಿರ್ತೀವಿ. ಸೊ ಇವಾಗ ನಾವು ನೋಡೋಣ. ಇಲ್ಲಿ ಫಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಫಸ್ಟ್ ಎಕ್ಸಾಂಪಲ್ ಥರ್ಡ್ or it was a fourth example. So
ಓಕೆ, ಇವಾಗ ಫೋರ್ತ್ ಎಕ್ಸಾಂಪಲ್ ಬರುತ್ತೆ. ಫೋರ್ತ್ ಎಕ್ಸಾಂಪಲ್ ಅಲ್ಲಿ ಏನಿದೆ, ಸೊ ಎ ಇಂಟರ್ಸೆಕ್ಷನ್ ಬಿ ನ ನಾವು ನೋಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಈಗ ಎ ಇಂಟರ್ಸೆಕ್ಷನ್ ಬಿ ನೋಡಿದಾಗ ಎ ಬಂದ್ಬಿಟ್ಟು ಎ ಈಕ್ವಲ್ ಟು 1 2 3 4 ಬರುತ್ತೆ, ಹಾಗೆ ಬಿ ಈಕ್ವಲ್ ಟು 3 4 5 6 ಬರುತ್ತೆ. ಸಿ ಬಂದ್ಬಿಟ್ಟು ಇಟ್ ಇಸ್ 5 6 7 ಇದೆ, ಅಂಡ್ ಡಿ ಬಂದ್ಬಿಟ್ಟು ಇಟ್ ಇಸ್ 7 8 9 10 ಇದೆ, ಕರೆಕ್ಟ್ ಅಲ್ವಾ? ಸೊ ಎ ಯೂನಿಯನ್ ಬಿ ಏನಿದೆ, ಎ ಯೂನಿಯನ್ ಬಿ ಇಸ್ 1. ಸೊ ನಾವ್ ಇವಾಗ ಎ ಯೂನಿಯನ್ ಬಿ ಅಂತ ಅಂದಾಗ ಹಿಂಗ್ ಮಾಡ್ತೀವಿ. ದೆನ್ ಎ ಯೂನಿಯನ್ ಸಿ ಅಂದಾಗ ಏನ್ ಮಾಡ್ತೀವಿ, 1 2 ಇಲ್ಲಿ 1 2 3 4 ಬರೆಯೋಣ, ಇಲ್ಲಿ 5 6 7 8 ಅಂತ ಬರೆಯೋಣ. ಸೊ ಅದು ಎ ಯೂನಿಯನ್ ಬಿ, ಎ ಯೂನಿಯನ್ ಸಿ ಆಯ್ತು. ಸೊ ಹಂಗೇನೆ ನಾವ್ ಇವಾಗ ನೆಕ್ಸ್ಟ್ ನೋಡುವಾಗ ಬಿ ಯೂನಿಯನ್ ಸಿ ನೋಡೋಣ. ಬಿ ಯೂನಿಯನ್ ಸಿ ಏನ್ ಬರುತ್ತೆ, 3 4 5 6 7 8 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಂಗೇನೆ ನಾವ್ ನೆಕ್ಸ್ಟ್ ನೋಡಿದಾಗ ಬಿ ಯೂನಿಯನ್ ಡಿ ನೋಡ್ಬೇಕು. ಬಿ ಯೂನಿಯನ್ ಡಿ ನೋಡಿದಾಗ 3 4 5 6 7 8 9 10 ಬರುತ್ತೆ. ಹಂಗೇನೆ ನೆಕ್ಸ್ಟ್ ಒನ್ ಎ ಯೂನಿಯನ್ ಬಿ ಯೂನಿಯನ್ ಸಿ. ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂದಾಗ ಏನು, 1 2 3 4. ಇಲ್ಲಿ ನೆಕ್ಸ್ಟ್ ಎಲಿಮೆಂಟ್ಸ್ ಯಾವ್ದಿದೆ, 5 6 ಇದೆ ಅಲ್ವಾ, ಕರೆಕ್ಟ್? 5 6. ದೆನ್ ಸಿ ನಲ್ಲಿ ಏನಿದೆ ಎಕ್ಸ್ಟ್ರಾ, ದಟ್ ಇಸ್ 7 ಇದೆ 8 ಇದೆ. ಸೊ ಅದನ್ನ ನಾವು ಹಂಗೆ ಬರಿತೀವಿ. ಸೊ ಸೇಮ್ ಸಿಮಿಲರ್ಲಿ ಬಿ ಯೂನಿಯನ್ ಸಿ ಯೂನಿಯನ್ ಡಿ ಅಂತ ಮಾಡಿದಾಗ, ಸೊ ಏನ್ ಮಾಡ್ತೀವಿ ನಾವು, ಬಿ ಯೂನಿಯನ್ ಸಿ ಯೂನಿಯನ್ ಡಿ ಅಂತ ಮಾಡಿದಾಗ ಬಿ ನಲ್ಲಿ ಇಲ್ಲಿ 3 4 ಇದೆ 5 ಇದೆ 6 ಇದೆ. ಸೊ ಹಂಗೇನೆ ಇಲ್ಲಿ 7 ಆಡ್ ಮಾಡ್ತೀವಿ, 8 ಆಡ್ ಮಾಡ್ತೀವಿ, ನೆಕ್ಸ್ಟ್ ಏನ್ ಮಾಡ್ತೀವಿ 9 ಆಡ್ ಮಾಡ್ತೀವಿ, 10 ಕೂಡ ಆಡ್ ಮಾಡ್ತೀವಿ. ಸೊ ಬಂದಾಗ ಎ ಯೂನಿಯನ್ ಬಿ ಯೂನಿಯನ್ ಡಿ ಅಂಡ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಆಯ್ತು. ನೆಕ್ಸ್ಟ್ ನಾವು ನೋಡೋದು ಯಾವ್ದು ನೋಡ್ತೀವಿ, ಎ ಯೂನಿಯನ್ ಬಿ ಯೂನಿಯನ್ ಡಿ ನೋಡ್ತೀವಿ. ಸೊ ಎ ಯೂನಿಯನ್ ಬಿ ಯೂನಿಯನ್ ಡಿ ಅಂದಾಗ 1 2 3 4. ದೆನ್ ಡಿ ಏನೇನಿದೆ 5 and 6 ಸಪರೇಟ್ ಆಗಿದೆ. ಡಿ ನಲ್ಲಿ ಏನೇನಿದೆ 7 8 9 10 ಇದೆ, ಕರೆಕ್ಟಾ? ಸೊ 7 8 9 10 ಡಿ ನಲ್ಲಿದೆ. ಸೊ ಹಾಗಾಗಿ ನಾವು ಅದನ್ನ ನೋಡಬಹುದು. ನೆಕ್ಸ್ಟ್ ಈ ತರಾನೇ ನಾವು ಅದನ್ನ ಎಕ್ಸಾಂಪಲ್ಸ್ ಅನ್ನು ಸಾಲ್ವ್ ಮಾಡಬಹುದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಏನದು ನೆಕ್ಸ್ಟ್ ಎಕ್ಸಾಂಪಲ್ ಇರೋದು ನಮ್ಗೆ? ಓಕೆ, ಸೊ ಇದು ಫೋರ್ತ್ ಒನ್ ಆಯ್ತು. ಸೊ ಸೇಮ್ ವೇ find the intersection of each pair of the set in example 1. So intersection of each pair. Intersection of 1 ಅಲ್ಲಿ ಏನಿದೆ, ಇಲ್ಲಿ intersection 3 ಬರುತ್ತೆ. AEI value A ಬರುತ್ತೆ, ಇಲ್ಲಿ intersection A ಬರುತ್ತೆ. Then ಇದರಲ್ಲಿ ಏನಿದೆ, intersection 3 ಇದೆ, ಕರೆಕ್ಟ್ ಅಲ್ವಾ? So 3 is the intersection. Natural number between 1 and 6 and 6. ಇಲ್ಲಿ ಏನಾದ್ರೂ intersection ಇದೆಯಾ, ಇಲ್ಲಿ intersection ಬಂದ್ಬಿಟ್ಟು 5 ಬರುತ್ತೆ. ಸೊ 5 ಅಂದ್ರೆ ಇಟ್ ಇಸ್ ಅ ನಲ್ ಸೆಟ್. ಸೊ ಅಲ್ಲಿ ಹಂಗ್ ನಲ್ ಸೆಟ್ ಬಂದಿದ್ರಿಂದ ಇಲ್ಲಿ 5 ಸೆಟ್ ನಲ್ ಸೆಟ್ ಆಗುತ್ತೆ. ಸೊ ಲೆಟ್ ಎ ಬಿ ಸಿ ಇವಾಗ ಇದು ಆಯ್ತು. ಸೊ ಇದು ನಲ್ ಸೆಟ್ ಅಂಡ್ 1 2 3 ಅಂತ ಬಂದಾಗ, ನಲ್ ಸೆಟ್ ಮತ್ತೆ 1 2 3 ಅಂತ ಬಂದಾಗ ಏನಾದ್ರೂ ಇದೆಯಾ ಅಲ್ಲಿ ಕಾಮನ್ ಇಂಟರ್ಸೆಕ್ಷನ್? ಇಂಟರ್ಸೆಕ್ಷನ್ ಏನ್ ಬರುತ್ತೆ, ಇಟ್ ಇಸ್ 5 ಇಂಟರ್ಸೆಕ್ಷನ್ ಬರುತ್ತೆ, ಓಕೆನಾ? ಸೊ ಫೈಂಡ್ ದ ಇಂಟರ್ಸೆಕ್ಷನ್ ಆಫ್ ಈಚ್ ಪೇರ್ ಆಫ್ ದ ಸೆಟ್. ಸೊ ಇವಾಗ ಇಂಟರ್ಸೆಕ್ಷನ್ ಆಫ್ ಈಚ್ ಪೇರ್ ಅಂತ ಹೇಳಿದಾಗ ನೆಕ್ಸ್ಟ್ ಒನ್ ಇಸ್ ಇಂಟರ್ಸೆಕ್ಷನ್ ಆಫ್ ಇದು ಆಯ್ತು. ಸೊ ಇವಾಗ ನಾವು ಎ ಬಿ ಸಿ ಡಿ ನೋಡೋಣ. ಎ ಬಿ ಸಿ ಡಿ ನಲ್ಲಿ ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಸಿ. ಓಕೆ, ಎ ಇಂಟರ್ಸೆಕ್ಷನ್ ಬಿ ಅಂದಾಗ ಏನ್ ಬರುತ್ತೆ, 7 8 11. ಓಕೆ, 7 9 11 ಇಂಟರ್ಸೆಕ್ಷನ್ ಬರುತ್ತೆ. ಬಿ ಸಿ ಬಿ ಅಂಡ್ ಸಿ ನಲ್ಲಿ ಏನಿದೆ ಕಾಮನ್, 11 13. ಸೊ 11 ಇದೆ 13 ಇದೆ. ಸೊ ಬೇಸಿಕಲಿ ಇದನ್ನ 11 ಅಂತ ಹೇಳ್ಬೋದು, 13 ಅಂತ ಹೇಳ್ಬೋದು. ಇಲ್ಲಿ ಏನ್ ಹೇಳ್ಬೋದು, 7 9 and 11 ಅಂತ ಹೇಳ್ತೀವಿ. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಡಿ. ಸೊ ಎ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ ಅಂದ್ರೆ common elements in both A, C and D ನೋಡ್ತೀವಿ, ಕರೆಕ್ಟ್? ಸೊ ಕಾಮನ್ ಎಲಿಮೆಂಟ್ ಇನ್ ಬೋತ್ A, C and D ಯಾವ್ದು? ಸೊ ಇವಾಗ ಓಕೆ, ಸೊ ಫಸ್ಟ್ ಇದ್ ನೋಡೋಣ, ಅದಾದ್ಮೇಲೆ ಇದ್ ನೋಡೋಣ. ದಟ್ ಇಸ್ ಎ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ ನೋಡೋಣ. ಎ ಇಂಟರ್ಸೆಕ್ಷನ್ ಡಿ ಸಿ ಬಂದ್ಬಿಟ್ಟು ಏನ್ ಬರುತ್ತೆ, ಎ ಇಂಟರ್ಸೆಕ್ಷನ್ ಸಿ 11 ಬರುತ್ತೆ, ಕರೆಕ್ಟಾ? ಅಂಡ್ ಆಲ್ಸೋ ದಟ್ ಇಸ್ ಇಂಟರ್ಸೆಕ್ಷನ್ ವಿತ್ ಡಿ ಏನಾದ್ರು ಇದೆಯಾ, ಇದೇನು ಇಲ್ಲ. ಸೊ ಇದು 5 ಆರ್ ನಲ್ ಸೆಟ್ ಬರುತ್ತೆ. ನಮ್ಗೆ ಹಂಗಾಗ್ಬಿಟ್ಟು ಅದು ಹಂಗೆ ನಾವು ಅದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಇವಾಗ ನಾವು ನೋಡೋಣ ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಸಿ ಬರುತ್ತೆ. ಎ ಇಂಟರ್ಸೆಕ್ಷನ್ ಸಿ ಅಂದಾಗ ಏನು, 11. ಸೊ 11 ಎ ಇಂಟರ್ಸೆಕ್ಷನ್ ಸಿ ಬರುತ್ತೆ. ಬಿ ಇಂಟರ್ಸೆಕ್ಷನ್ ಡಿ ಬಂದಾಗ ಏನ್ ಬರುತ್ತೆ, ಬಿ ಇಂಟರ್ಸೆಕ್ಷನ್ ಡಿ ಬಂದ್ಬಿಟ್ಟು ಇಲ್ಲಿ ಏನು ಬರಲ್ಲ. ಸೊ ಇದು ನಲ್ ಸೆಟ್ ಆಗತ್ತೆ, ಕರೆಕ್ಟಾ? ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ.
ಇವಾಗ ಬಿ ಯೂನಿಯನ್ ಸಿ ಏನ್ ಇತ್ತು, ಬಿ ಯೂನಿಯನ್ ಸಿ 11 and 13. ಓಕೆ, ಸೊ 7, 9, 11, 13 ಅಂತ ಬಂತು. ಹಂಗೆ ಬಿ ಇಂಟರ್ಸೆಕ್ಷನ್ ಡಿ ಅಂತ ಹೇಳಿದಾಗ ನಲ್ ಅಂತ ನಾವು ಹೇಳ್ಬೋದು. ಸೊ ಸೇಮ್ ಆಗಿ ಇದನ್ನು ಮತ್ತೆ ಇದನ್ನು ಹೋಮ್ವರ್ಕ್ ತರ ಮಾಡ್ಕೊಳ್ಳಿ. ಅಂಡ್ ಎ ಇಂಟರ್ಸೆಕ್ಷನ್ ಡಿ ಬಂದಾಗ ಏನ್ ಬರುತ್ತೆ, ಎ ಇಂಟರ್ಸೆಕ್ಷನ್ ಡಿ ಕೂಡ ನಲ್ ಸೆಟ್ಟೆ ಆಗಿದೆ, ಕರೆಕ್ಟ್ ಅಲ್ವಾ? ಸೊ ಎ ಇಂಟರ್ಸೆಕ್ಷನ್ ಡಿ ಕೂಡ ಏನು, ಸೊ ನಲ್ ಸೆಟ್ಟೆ ಆಗಿದೆ. ಹಂಗಾಗಿ ಅದನ್ನ ನಾವು ಇದು ಮಾಡ್ತೀವಿ, ಹಂಗಾಗಿ ನಾವ್ ಅದನ್ನ ಯೂಸ್ ಮಾಡ್ತೀವಿ, ಹಂಗೆ ನಾವ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ 7th ಒನ್ ಏನ್ ಬಂದಿದೆ ಇವಾಗ, 7th ಒನ್ ಅಲ್ಲಿ ಬಂದಾಗ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್, ಬಿ ಇಸ್ ಅನ್ ಈವನ್ ನಂಬರ್, ಸಿ ಇಸ್ ಅನ್ ಆಡ್ ನಂಬರ್ ಅಂಡ್ ಡಿ ಇಸ್ ಅ ಪ್ರೈಮ್ ನಂಬರ್ ಅಂತ ನಾವ್ ಅದಕ್ಕೆ ಹೇಳ್ತೀವಿ. ಸೊ ಇವಾಗ ಎ ಇಸ್ ಅ ನ್ಯಾಚುರಲ್ ನಂಬರ್ ಅಂತ ಹೇಳಿದಾಗ ಏನ್ ಬರತ್ ನಮ್ಗೆ ಇವಾಗ, ನ್ಯಾಚುರಲ್ ನಂಬರ್ ಅಂದ್ರೆ 1 ಇಂದ 2 ಇಂದ ಇನ್ಫೈನೈಟ್ ಹೋಗುತ್ತೆ. ಬಿ ಇಸ್ ಅ ಈವನ್ ನ್ಯಾಚುರಲ್ ನಂಬರ್. ಈವನ್ ನ್ಯಾಚುರಲ್ ನಂಬರ್ ಅಂದಾಗ 2 ಇದೆ, 4 ಇದೆ, 6 ಇದೆ, 8 ಇದೆ ಅಂಡ್ ಸೋ ಆನ್ ಬರುತ್ತೆ. ಇವಾಗ ಆಡ್ ನ್ಯಾಚುರಲ್ ನಂಬರ್ ಇದೆ ಅಂದಾಗ 3 ಇದೆ, 5 ಇದೆ, 1 ಇದೆ, ಸಾರಿ. ಸೊ ಬೇಸಿಕಲಿ ಇಲ್ಲಿ ನೋಡೋಣ. ಸೊ ಈ ಕ್ವೆಶನ್ ಅನ್ನ ನಾವು ಆ ಪೇಜ್ ಅಲ್ಲಿ ಸಾಲ್ವ್ ಮಾಡೋಣ. ಓಕೆ, ಸೊ ನಾವು ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ನೆಕ್ಸ್ಟ್ ಒನ್ ಸೊ ಬೇಸಿಕಲಿ ಎ ಏನ್ ಕೊಟ್ಟಿದ್ದಾರೆ ಅವರು, ಎ ಕೊಟ್ಟಿರೋದು ಇಟ್ ಇಸ್ ಅ ನ್ಯಾಚುರಲ್ ನಂಬರ್ 1, 2, 3, 4 ಅಂಡ್ ಸೋ ಆನ್ ಬರುತ್ತೆ. ಬಿ ಏನ್ ಬರುತ್ತೆ, ಇಟ್ ಇಸ್ ಅನ್ ಈವನ್ ನಂಬರ್ 2, 4, 6, 8 ಅಂತ ಡಾಟ್ ಬರುತ್ತೆ. ದೆನ್ ಸಿ ಏನ್ ಬರುತ್ತೆ, ಸಿ ಇಸ್ ಆಡ್ ನಂಬರ್ 1 ಇದೆ, 3 ಇದೆ, 5 ಇದೆ, 7 ಇದೆ, 9 ಇದೆ ಅಂಡ್ ಸೋ ಆನ್ ಬರುತ್ತೆ. ದೆನ್ ಡಿ ಏನ್ ಬರುತ್ತೆ, ಇಟ್ ಇಸ್ ಅ ಪ್ರೈಮ್ ನಂಬರ್. ಸೊ 2, 3, 5, ಓಕೆ, ಸೊ 5, 7 ಸೋ ಆನ್ ಹೋಗುತ್ತೆ. ಸೊ ನಾವ್ ಇವಾಗ ಈ ಇಂಟರ್ಸೆಕ್ಷನ್ ಬಿ ನೋಡ್ಬೇಕು. ಎ ಇಂಟರ್ಸೆಕ್ಷನ್ ಬಿ ನಲ್ಲಿ ಆಲ್ ಈವನ್ ನ್ಯಾಚುರಲ್ ನಂಬರ್ಸ್ ಇಂಟರ್ಸೆಕ್ಟ್ ಆಗತ್ತೆ ಅಗೇನ್. ಸೊ ಅದು ಆಬ್ವಿಯಸ್ಲಿ ದಿಸ್ ಇಸ್ ಅ ಸಬ್ಸೆಟ್ ಆಫ್ ದಿಸ್ ಅಲ್ವಾ, ದಿಸ್ ಇಸ್ ಆಲ್ಸೋ ಅ ಸಬ್ಸೆಟ್ ಆಫ್ ದಿಸ್ ಅಲ್ವಾ, ದಿಸ್ ಇಸ್ ಆಲ್ಸೋ ಅ ಸಬ್ಸೆಟ್ ಆಫ್ ದಿಸ್ ಅಲ್ವಾ. ಸೊ ಎ ಇಸ್ ಬೇಸಿಕಲಿ ಈ ಮೂರಕ್ಕೂ ಎ ಇಸ್ ದ ಸೂಪರ್ ಸೆಟ್. ಓಕೆನಾ? ಸೊ ಎ ಇಸ್ ಅ ಸೂಪರ್ ಸೆಟ್ ಅಲ್ಲ, ಸೂಪರ್ ಸೆಟ್. ಅಂಡ್ ಬಿ ಸಿ ಡಿ, ಬಿ ಇಸ್ ಅ ಸಬ್ಸೆಟ್ ಆಫ್ ಎ, ಸಿ ಇಸ್ ಅ ಸಬ್ಸೆಟ್ ಆಫ್ ಎ ಅಂಡ್ ಬಿ ಇಸ್ ಆಲ್ಸೋ ಅ ಸಬ್ಸೆಟ್ ಆಫ್ ಎ. ಹಂಗಾದ್ರಿಂದ ಅದ್ರ ಇಂಟರ್ಸೆಕ್ಷನ್ ಏನ್ ಬರುತ್ತೆ, ಇಂಟರ್ಸೆಕ್ಷನ್ ವಿಲ್ ಬಿ ದ ಸೆಟ್ ಇಟ್ ಸೆಲ್ಫ್. ಸೊ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಬಿ ಬರುತ್ತೆ, ಸಿ ಇಂಟರ್ಸೆಕ್ಷನ್ ಎ ಅಂದ್ರೆ ಎ ಬರುತ್ತೆ, ಡಿ ಇಂಟರ್ಸೆಕ್ಷನ್ ಎ ಅಂದಾಗ ಬಿ ನೇ ಬರುತ್ತೆ. ಸೊ ಹಂಗೆ ನಾವು ಅದನ್ನ ನೋಡ್ಕೋಬಹುದು. ಓಕೆ, ನಾವು ಇವಾಗ 8 ಕ್ವೆಶನ್ ಸಾಲ್ವ್ ಮಾಡೋಣ. Which is the following pairs are disjoint ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ disjoint ಅಂದ್ರೆ ಹೆಂಗ್ ಸಾಲ್ವ್ ಮಾಡ್ತಿದ್ದಾರೆ ನೀವು ಅದನ್ನ ನೋಡೋಣ ನಾವ್ ಇವಾಗ. ಓಕೆ, ಸೊ ಇವಾಗ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ disjoint, 1, 2, 3, 4. X is a natural number such that it is 4, 5, 6 include ಆಗಿದೆ. 4, 4 ಇದೆ ಕಾಮನ್ ಎಲಿಮೆಂಟ್, ಸೊ ಅದು disjoint ಆಗೋದಿಲ್ಲ. ಸೊ ದಿಸ್ ಇಸ್ ನಾಟ್ ಅ disjoint set. ಇಲ್ಲಿ ಎ ಇ ಐ ಓ ಯು ಇ ಕಾಮನ್ ಇದೆ, ಇಲ್ಲೂ ಇ ಕಾಮನ್ ಇದೆ, ಸೊ ಇದು ಅಗೇನ್ disjoint ಆಗೋದಿಲ್ಲ. X is an even integer and X is an odd integer. Can an even number be an odd number? Even numbers odd numbers ಆಗೋಕೆ ಚಾನ್ಸ್ ಇಲ್ಲ. ಸೊ ಹಂಗಾಗಿ ನಾವ್ ಅದನ್ನ ಏನಂತ ಹೇಳ್ಬಹುದು, ಸೊ ದೇ ಆರ್ ಬೇಸಿಕಲಿ disjoint ಸೆಟ್ಸ್ ಅಂತ ಹೇಳ್ಬೋದು. ಸೊ ಅದ್ರ ಇಂಟರ್ಸೆಕ್ಷನ್ ಏನಾಗುತ್ತೆ, ಇಂಟರ್ಸೆಕ್ಷನ್ 5 ಬರುತ್ತೆ. ಸೊ ಹಂಗಾಗಿ ನಾವ್ ಅದನ್ನ ಯೂಸ್ ಮಾಡ್ಕೋಬಹುದು, ಕರೆಕ್ಟ್ ಅಲ್ವಾ? ಸೊ ಇವಾಗ 9th ಕ್ವೆಶನ್ ಅನ್ನ ನಾವಿಲ್ಲಿ ನೋಡೋಣ. 9th, 10th, 11th ನೋಡೋಣ. ಓಕೆನಾ? ಓಕೆ, ಸೊ 9th ಕ್ವೆಶನ್ ಏನ್ ಬಂದಿದೆ ಇಲ್ಲಿ, ಅವರು 9th ಕ್ವೆಶನ್ ಏನ್ ತಗೊಂಡಿದ್ದಾರೆ ಅಂದ್ರೆ, ಏನ್ ತಗೊಂಡಿದ್ದಾರೆ 9th ಕ್ವೆಶನ್ ಗೆ, 9th ಕ್ವೆಶನ್ ಗೆ ಎ ಇಸ್ ಈಕ್ವಲ್ ಟು 3, 6, 9, 12, 15, 18 and 21 ತಗೊಂಡಿದ್ದಾರೆ. ಸೊ ಹಂಗೆ ಬಿ ಗೆ ಏನ್ ತಗೊಂಡಿದ್ದಾರೆ, 4, 8, 12, 16, 20 ಅಂತ ತಗೊಂಡಿದ್ದಾರೆ. ಸಿ ಗೆ ಏನ್ ತಗೊಂಡಿದ್ದಾರೆ, 2, 4, 6, 8, 10, 12, 14 ಅಂಡ್ ಆಲ್ಸೋ 16 ಅಂತ ತಗೊಂಡಿದ್ದಾರೆ. ಡಿ ಗೆ ಏನ್ ತಗೊಂಡಿದ್ದಾರೆ, 5, 10, 15, 20 ತಗೊಂಡಿದ್ದಾರೆ. ಕರೆಕ್ಟಾ? ನಾವ್ ಇವಾಗ ಎ ಮೈನಸ್ ಬಿ ನೋಡೋಣ. ಎ ಮೈನಸ್ ಬಿ ಏನ್ ಬರುತ್ತೆ, ಎಲಿಮೆಂಟ್ಸ್ ಇನ್ ಎ ವಿಚ್ ಆರ್ ನಾಟ್ ದೇರ್ ಇನ್ ಬಿ. ಸೊ ಬಿ ಇರೋ ಎಲಿಮೆಂಟ್ಸ್ 12 ಇದೆ, ಇದು 12 ಇದೆ. ಸೊ ಇದನ್ನ ತೆಗೆದು ಹಾಕ್ಬೇಕು. ಸೊ ಅದನ್ನ ಬಿಟ್ಟು ಇನ್ನೇನು ಇಲ್ಲ ಅಲ್ವಾ. ಸೊ ಎ ಮೈನಸ್ ಬಿ ಅಂದ್ರೆ 3, 6, 9, 15 and 18 and 21 ಇನ್ಕ್ಲೂಡ್ ಆಗುತ್ತೆ. ಸೊ ನಾವು ಎ ಮೈನಸ್ ಸಿ, ಸೊ ಎ ಮತ್ತೆ ಸಿ ನಲ್ಲಿ ಕಾಮನ್ ಏನಿದೆ, ಇಲ್ಲಿ 6 ಕಾಮನ್ ಇದೆ, ಹಂಗೆ ನೋಡ್ಕೊಂಡು ಹೋಗ್ಬೇಕು. 12 ಕಾಮನ್ ಇದೆ, 6 ಕಾಮನ್ ಇದೆ, 16 ಏನು ಕಾಮನ್ ಇಲ್ಲ. ಸೊ 3, 9, 15, 18 and 21 ಇದು ಕಾಮನ್ ಬರುತ್ತೆ.
ಸೊ ನಾವು ಎ ಮೈನಸ್ ಡಿ ಅಂತ ಬಂದಾಗ ಏನ್ ಕಾಮನ್ ಬರುತ್ತೆ, ಎ ಮೈನಸ್ ಡಿ ಅಂತ ಬಂದಾಗ ಸೊ 3, 6, 9, 12, 15 ಆಲ್ ದಟ್ ಮೈನಸ್ ಡಿ ನಲ್ಲಿ ಕಾಮನ್ ಏನಿದೆ ಇಲ್ಲಿ 15 ಮಾತ್ರ ಕಾಮನ್ ಇರೋದು. ಸೊ 15 ಅಂದ್ಬಿಟ್ಟು ಇನ್ನೇನ್ ಸೊ ಬೇಸಿಕಲಿ ಇದು ಹೆಂಗ್ ಬರಿಬಹುದು ಅಂದ್ರೆ ಎ ಮೈನಸ್ 15 ಹಂಗೂ ಬರಿಬಹುದು. ಸೊ ಬೇಸಿಕಲಿ ಇದು ಬಿಟ್ಟು ಎ ನಲ್ಲಿ ಇನ್ನೆಲ್ಲಾನು ಇನ್ಕ್ಲೂಡ್ ಆಗಿದೆ, ಕರೆಕ್ಟಾ? ಸೊ ಇವಾಗ ಎ ಮೈನಸ್ ಡಿ ಇಲ್ಲಿ ಸೊ ಬಿ ಮೈನಸ್ ಎ ಬರ್ಬೇಕಲ್ವಾ. ಇವಾಗ ಬಿ ಮೈನಸ್ ಎ ಏನ್ ಮಾಡ್ತೀವಿ, 4a 16 20 ಅಂತ ಬರಿತೀವಿ. ಹಂಗೇನೆ ಬಿ ಮೈನಸ್ ಸಿ ಏನ್ ಮಾಡ್ತೀವಿ, 20, ಕರೆಕ್ಟಾ? ಸೊ ಇದು ಎಷ್ಟನೇ ಕ್ವೆಶನ್, 7th ಕ್ವೆಶನ್ ನೋಡಿ. ಇದು 20th ಎಲಿಮೆಂಟ್ ಮಾತ್ರ ಬಿ ಮೈನಸ್ ಸಿ ಇಂದ ತೆಗ್ದು ಹಾಕ್ತೀವಿ. ಸೊ ಹಂಗೆ ನಾವು ಸಿ ಮೈನಸ್ ಡಿ ನೋಡಿದಾಗ, ಇವಾಗ ಸಿ ಮೈನಸ್ ಡಿ ನೋಡೋಣ. ಎಲಿಮೆಂಟ್ಸ್ ಇನ್ ಸಿ ವಿಚ್ ಆರ್ ನಾಟ್ ಪ್ರೆಸೆಂಟ್ ಇನ್ ಬಿ. ಸೊ ಇಲ್ಲಿ 4 ಕಾಮನ್ ಇದೆ, 8 ಕಾಮನ್ ಇದೆ, 12 ಕಾಮನ್ ಇದೆ, 16 ಕಾಮನ್ ಇದೆ. ಇಲ್ಲಿ ಇವಾಗ 2, 6, 10, 14 ಇದನ್ನ ಮಾತ್ರ ನಾವು ಬರಿಬೇಕು, ಓಕೆನಾ? ಸೊ ಡಿ ಮೈನಸ್ ಸಿ ಅಂತ ಮಾಡಿದಾಗ, ಡಿ ಮೈನಸ್ ಸಿ ಅಂತ ಮಾಡಿದಾಗ 5, 15 ಅಂಡ್ ಆಲ್ಸೋ 20 ಅಂತ ನಾವು ಬರ್ಕೋತೀವಿ, ಓಕೆನಾ? ಸೊ ನಾವು we have 10th ಕ್ವೆಶನ್ ನೋಡೋಣ. ಇವಾಗ 10th ಕ್ವೆಶನ್ ಏನ್ ಬಂದ್ಬಿಟ್ಟು ಏನಿದೆ ಹೋಗೋಣ ತಡೀರಿ ಅಲ್ಲಿಗೆನೆ. ಸೊ 10th ಕ್ವೆಶನ್ ಏನಿದೆ ಇಲ್ಲಿ, ಸೊ 10th ಕ್ವೆಶನ್ ಬಂದ್ಬಿಟ್ಟು if x is equal to a b c d, y is equal to f b d g, x minus y ಏನ್ ಬರುತ್ತೆ, x minus y ಬರ್ಬೇಕು. b b ಕಾಮನ್, d d ಕಾಮನ್. ಸೊ x minus y is a and c, ಕರೆಕ್ಟಾ? y minus x ಅಂದ್ರೆ f and g, ಓಕೆ? ಇಲ್ಲಿರೋದು ಎಫ್ ಅಂಡ್ ಜಿ. ಸೊ ಇಂಟರ್ಸೆಕ್ಷನ್ ಏನಿದೆ ಬಿ ಅಂಡ್ ಡಿ, ಓಕೆ? ಇಂಟರ್ಸೆಕ್ಷನ್ ಏನಿದೆ ಬಿ ಅಂಡ್ ಡಿ. ಸೊ ನಾವು ನೋಡಿದ್ವಿ ಈ 3 ಸೆಟ್ಸ್, ಓಕೆ? ಸೊ ದಿಸ್ ಎಕ್ಸ್ ಮೈನಸ್ ವೈ ಮೈನಸ್ ಎಕ್ಸ್ ಅಂಡ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಅನ್ನೋದು ದೇ ಆರ್ 3 ಮ್ಯೂಚುವಲಿ ಸೊ 3 ಮ್ಯೂಚುವಲಿ disjoint sets ಅಂತ ಹೇಳ್ಬೋದು. ಸೊ ದೇ ಆರ್ ಮ್ಯೂಚುವಲಿ disjoint, ಓಕೆನಾ? ಸೊ ದೇ ಆರ್ ಮ್ಯೂಚುವಲಿ disjoint sets ಅಂತ ನಾವು ಅದನ್ನ ಹೇಳ್ತೀವಿ. ಸೊ R is a set of real numbers and Q is a set of rational numbers. Then what is R minus Q? So R is a set of real numbers and Q is a set of rational numbers, correct ಅಲ್ವಾ? So R ಅನ್ನೋದು, so we can say Q is the subset of R because ಇದು rational number and this is the real number. So Q is a subset of R ಅಂತ ಹೇಳ್ಬೋದು. So therefore what we can say, R minus Q ಅನ್ನೋದು it is the set or the real numbers ಇರೋದು which does not include the rational numbers. That means it will be including the irrational numbers ಅಂತ ನಾವು ಅದನ್ನ ಹೇಳ್ಬಹುದು, ಓಕೆನಾ? So what does it include? So it will be basically including the irrational numbers ಅಂತ ಹೇಳ್ತೀವಿ. Okay, state whether each of the following statements are true or false. Justify your answer. So ಇದು 3, 4 ಇದು disjoint are wrong. This is false. ಯಾಕಂದ್ರೆ ಇಲ್ಲಿ ಕಾಮನ್ ಎಲಿಮೆಂಟ್ 3 ಇದೆ. A E I O U A B C D ಇಲ್ಲಿ disjoint set ಆಗತ್ತಾ? No. This is also false. Then 2, 6, 10, 14 ಇಲ್ಲಿ they are disjoint sets are true. Obviously they are disjoint. 2, 6, 10, 3, 7, 11 they are disjoint. ಇದು ಕೂಡ true ನೇ, ಯಾಕಂದ್ರೆ ಅದರಲ್ಲಿ ಯಾವ್ದು ಕಾಮನ್ ಎಲಿಮೆಂಟ್ ಇಲ್ಲ. ಓಕೆ, ಸೊ ನಾವ್ ಇವಾಗ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಅನ್ನ ನೋಡೋಣ. ಸೊ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಅಂದ್ರೆ ಏನು? ಓಕೆ, ನಾವು ಇವಾಗ ಯೂನಿವರ್ಸಲ್ ಸೆಟ್ ಅಂತ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಯೂನಿವರ್ಸಲ್ ಸೆಟ್ ನ ನಾವು ಏನೋ ನೋಡಿದ್ವಿ. ಯೂನಿವರ್ಸಲ್ ಸೆಟ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡು ಅವ್ರ ತಲೆಯಲ್ಲಿ ಇಟ್ಕೊಂಡು ನಾವಿವಾಗ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಅನ್ನ ಓದೋಣ. So let U be the universal set which includes all prime numbers and A be the subset of A, U which consists of all those prime numbers that are not divisors of 42. Okay na? So ಇವಾಗ ಏನ್ ಹೇಳಿದಾರೆ ಅವರು, U will be a set which has set of prime numbers. Okay, so they are a set of prime numbers ಅಂತ ನಾವು ಹೇಳೋಣ. So ಇದು prime numbers in set. Then A ಅನ್ನೋದು, so they are basically prime numbers A but not divisors of 42 ಅಂದಾಗ ಏನ್ ಇನ್ಕ್ಲೂಡ್ ಆಗಬಾರ್ದು, 2 ಇನ್ಕ್ಲೂಡ್ ಆಗಿರಬಾರ್ದು, 3 ಕೂಡ ಇನ್ಕ್ಲೂಡ್ ಆಗಿರಬಾರ್ದು. 2 and 3 should not be there. Okay, and also 42 will be divided by 7 also. So ಹಂಗಾಗಿ 2, 3 ಮತ್ತೆ 7 ಅಂದ್ಬಿಟ್ಟು ಇನ್ನೆಲ್ಲ ಪ್ರೈಮ್ ನಂಬರ್ಸ್ ಏನಲ್ಲಿದೆ. ಇವಾಗ U ಮೈನಸ್ A ಅಂತ ಮಾಡಿದಾಗ ಏನ್ ಬರಿತೀವಿ? U minus A ಅಂತ ಮಾಡಿದಾಗ ಇದೇ ಸೆಟ್ ನಮಗ್ ಬರುತ್ತೆ, ಬಿಕಾಸ್ A will be the one which does not include this ಅಲ್ವಾ. ಸೊ A ಸೆಟ್ ಅಲ್ಲಿ ಏನಿದೆ, ಈ 3 ಎಲಿಮೆಂಟ್ಸ್ ಬಿಟ್ಟು, ಓಕೆನಾ, ಈ 3 ಎಲಿಮೆಂಟ್ಸ್ ಬಿಟ್ಟು ಇನ್ನೆಲ್ಲ ಎಲಿಮೆಂಟ್ಸ್
ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ 3 ಎಲಿಮೆಂಟ್ಸ್ ಬಿಟ್ಟು ಇನ್ನೆಲ್ಲ ಎಲಿಮೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅಂದಾಗ ಯು ಮೈನಸ್ ಎ ಕ್ಯಾನ್ ಬಿ ರಿಟರ್ನ್ ಆಸ್ 2,3,7 ಅಂತ ನಾವಿಲ್ಲಿ ಹೇಳ್ಬೋದು. 2,3,7 ಅದು ಏನಂತ ಹೇಳ್ತೀವಿ. ಸೊ ಬೇಸಿಕಲಿ ಅದನ್ನ ಕಾಂಪ್ಲಿಮೆಂಟ್ ಆಫ್ ದ ಸೆಟ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ವಿ ಹ್ಯಾವ್ ದಟ್ ಇಸ್ ದ ಕಾಂಪ್ಲಿಮೆಂಟ್. ಓಕೆನಾ, ಸೊ ದಟ್ ಇಸ್ ದ ಕಾಂಪ್ಲಿಮೆಂಟ್ ಸೆಟ್ ಅಂತ ನಾವು ಅದಕ್ಕೆ ಹೇಳ್ತೀವಿ. ಸೊ ಬೇಸಿಕಲಿ ವಿ ಕ್ಯಾನ್ ರಾದರ್ ಸೇ complement of the set is nothing but the difference of the universal set and the set itself. Okay, now u minus a gives us the complement of the given set. Okay, let u be the universal set, a be the subset, then the complement of the set is a set of all those elements of u which are not the elements of a. So basically they are all those sets of the universal sets of they are all those elements of u which are not present in the elements or which are not the elements of a anta helಬಹುದು. So symbolically a dash will be equal to u minus of a. Okay na, so a dash anadu complement of the set anta helತೀವಿ. Okay na, so we have that is the complement. Okay, complement set anta helತೀವಿ. So complement a dash of u will be a minus or u minus of a anta ಹೇಳ್ತೀವಿ. ಸೊ u is equal to 1 2 3 4 5 6 7 8 9 10 ಅಂತಿದೆ. a dash ಏನ್ ಬರುತ್ತೆ, u minus of a, that is the common elements ಅಂತ ತೆಗೆದು ಹಾಕಿ. 1 1 ಹೋಯ್ತು, 1 1 ಹೋಯ್ತು, 3 3 ಹೋಯ್ತು, 5 5 ಹೋಯ್ತು, 7 7 ಹೋಯ್ತು, 9 9 ಹೋಯ್ತು. ಇಲ್ಲಿ ಬಾಕಿ ಇರೋದು 2 ಇದೆ, 4 ಇದೆ, 6 ಇದೆ, 8 ಇದೆ, 10 ಇದೆ. ಕರೆಕ್ಟಾ? ಸೊ ದಿಸ್ ಇಸ್ a dash. ಇದನ್ನ ಏನಂತ ಹೇಳ್ತೀವಿ, a dash ಅಂತ ಹೇಳ್ತೀವಿ. ಸೊ ವಿ ನೋಟ್ ದಟ್ ದಿಸ್ ಇಸ್ ದ a dash. Let u be the universal set of all students of the class ಇದು of co-educational and B will be the girls. So B ಏನಾಗುತ್ತೆ, a dash will be clearly universal set minus of the girls in the given set. So ಅದನ್ನ ನಾವು ಏನಂತ ಹೇಳ್ತೀವಿ, that is boys ಅಂತ ನಾವು ಅದನ್ನ ಹೇಳ್ಬಹುದು. ಸೊ ಹಂಗಾಗಿ ಅದನ್ನ ನಾವು ಬಾಯ್ಸ್ ಅಂತ ಹೇಳಿದಾಗ so that will be the intersection. ಸೊ ಇಂಟರ್ಸೆಕ್ಷನ್ ಇರೋದನ್ನ ತೆಗೆದು ಹಾಕ್ತೀವಿ. ಸೊ ಯು ಮೈನಸ್ ಆಫ್ ಎ ಮಾಡಿದಾಗ ಅದು ನಮ್ಗೆ a dash ಕೊಡುತ್ತೆ. ಆ a dash ಏನ್ ಬರುತ್ತೆ, ಅದು ಕಾಂಪ್ಲಿಮೆಂಟ್ ಆಫ್ ದ ಗಿವನ್ ಸೆಟ್ ತಗೊಳುತ್ತೆ. If a is a subset of the universal set u, then complementary set that is a dash is also the subset of u. Correct ಅಲ್ವಾ? ಸೊ ಇವಾಗ always we have to remember a union a dash will be giving you the universal set. Okay, now a union u dash will be giving the complementary universal set and a intersection a dash ಅನ್ನೋದನ್ನ ಅದು 5 set, because ಇಲ್ಲಿ ಕಾಮನ್ ಏನು ಇರಲ್ಲ, ಅದರಲ್ಲಿ ಕಾಮನ್ ಎಲಿಮೆಂಟ್ಸ್ ಏನು ಇರಲ್ಲ. ಸೊ ಹಂಗಾಗಿ ನಾವು ನೋಟ್ ಅಲ್ಲಿ ಬರ್ಕೊಳ್ಳೋಣ. ಸೊ ನೋಟ್ 1 ಏನ್ ಬರುತ್ತೆ, ಎ ಯೂನಿಯನ್ ಎ ಡ್ಯಾಶ್ ಅನ್ನೋದು ಯೂನಿವರ್ಸಲ್ ಸೆಟ್ ಅಂಡ್ ಸೆಕೆಂಡ್ ಒನ್ ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಅನ್ನೋದು 5 set, or it will be basically called as the null set. ಇದು very very important. And the complement of a complementary set is the set itself. Okay, complement of the complementary set is the set itself ಅಂತಾನೆ ನಾವು ಅದನ್ನ ಹೇಳ್ಬೋದು. So u is equal to 1 2 3 4 5 6, 2 is this, b is this. ಸೊ ಇಲ್ಲಿ ನಾವು ಫೈಂಡ್ ಮಾಡ್ಬೇಕಾಗಿರೋದು a dash. a dash ಅಂದಾಗ ಏನು, ಸೊ ಇಲ್ಲೇ ಸಾಲ್ವ್ ಮಾಡೋಣ. ಸೊ ಇಲ್ಲಿ a dash ಅಂದ್ರೆ 1 2 1 4 5 6 ಬರುತ್ತೆ. ಯಾಕೆ, ಇಲ್ಲಿ 2 3 ತೆಗೆದು ಹಾಕಿದ್ದಾರೆ. ಸೊ 1 4 5 6. ನಾವ್ ಇವಾಗ ಬಿ ಇಂಟರ್ಸೆಕ್ಷನ್ ಅಂತ ಅಂದ್ರೆ b dash ಅಂತ ಹೇಳಿದಾಗ 3 4 5 ತೆಗೆದಾಕಿ 1 2 6 ಬರುತ್ತೆ. ಸೊ 1 2 6. a ಇಂಟರ್ಸೆಕ್ಷನ್ b dash ಏನ್ ಕಾಮನ್ ಇದೆ, 6 ಕಾಮನ್ ಇದೆ. ಸೊ ಅಂಡ್ 1 ಕಾಮನ್ ಇದೆ. ಸೊ 1 and 6 ಬರುತ್ತೆ. ನಾವು ಆಲ್ಸೋ a ಯೂನಿಯನ್ b ಏನಾಗುತ್ತೆ, a ಯೂನಿಯನ್ b ದಿಸ್ ಬರುತ್ತೆ. ಸೊ a ಯೂನಿಯನ್ b dash okay is equal to a dash intersection b dash. Okay, so this is what is this called, ಇದಕ್ಕೆ one law ಇದೆ, that is called as De Morgan's law. ಓಕೆನಾ, ಸೊ ಇದಕ್ಕೆ ಏನಂತ ಹೇಳ್ತೀವಿ, ಅದನ್ನ ನಾವು ಡಿ ಮಾರ್ಗನ್ಸ್ ಲಾ ಅಂತ ಹೇಳ್ತೀವಿ. ಓಕೆನಾ, ಸೊ ಬೇಸಿಕಲಿ ಇದು ಒಂದು ಲಾ ವಿಚ್ ವಾಸ್ ಬೇಸಿಕಲಿ ಶೋನ್ ಬೈ ಡಿ ಮಾರ್ಗನ್ ಅನ್ನೋ ಮನುಷ್ಯ ಅದನ್ನ ಹೇಳಿದ್ದಾರೆ. ಸೊ ಬೇಸಿಕಲಿ ನಾವು ಡಿ ಮಾರ್ಗನ್ಸ್ ಲಾ 2 ಪ್ರಾಪರ್ಟೀಸ್ ಇದೆ overall. So 2 properties of De Morgan's law ಏನು, a union b dash is equal to a dash intersection b dash. ಸೊ ಇಲ್ಲಿ ಈ ಸೈನ್ ಇದೆಯಲ್ಲ ಅದನ್ನ ಆಪೋಸಿಟ್ ಮಾಡಿ, ಸೊ ಇಲ್ಲಿ ಕಾಂಪ್ಲಿಮೆಂಟರಿ ಸೈನ್ ಹಾಕಿ. ಓಕೆ, ಇಲ್ಲಿ ಕಾಂಪ್ಲಿಮೆಂಟರಿ ಸೈನ್ ಹಾಕಿ ಅಲ್ಲಿ ಅದನ್ನ ಉಲ್ಟಾ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಸೊ ಇದು ಇಲ್ಲಿ ಡಿ ಮಾರ್ಗನ್ಸ್ ಲಾ ಬರುತ್ತೆ. ಓಕೆನಾ, ಇಲ್ಲಿ ಡಿ ಮಾರ್ಗನ್ಸ್ ಲಾ ಬರುತ್ತೆ. ಸೊ ದಟ್ ಈಸ್ a ಯೂನಿಯನ್ b dash, ಅದು ಬಂತು a ಯೂನಿಯನ್ b whole dash is equal to a dash intersection b dash. Now second one a intersection b dash ಅಂತ ಹೇಳಿದಾಗ ಏನ್ ಬರುತ್ತೆ, a dash union b dash. Okay na, so that is again this is also the De Morgan's law ಅನ್ನೋ ತರ ಬರುತ್ತೆ. Okay na, so that is also called as the De Morgan's law.
ಸೊ ಇವಾಗ ಎ ಯೂನಿಯನ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಈ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದಾಗ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ದಟ್ ಇಸ್ ಡಿ ಮಾರ್ಗನ್ಸ್ ಲಾ ಬರುತ್ತೆ. ನಾವ್ ಇವಾಗ ಕಾಂಪ್ಲಿಮೆಂಟರಿ ಲಾಸ್ ಅದನ್ನ ನಾವು ಆಲ್ರೆಡಿ ಅಲ್ಲೇ ಹಿಂದಿನ ಟೈಮ್ ಅಲ್ಲೇ ಓದಿದ್ವಿ. ಏನಿದ್ರು ಕಾಂಪ್ಲಿಮೆಂಟರಿ ಲಾ ಅಂದಾಗ ಎ ಯೂನಿಯನ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಯು, ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 5. ಆಬ್ವಿಯಸ್ಲಿ ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಯಾವ್ದು ಇರಲ್ಲ, ಇಲ್ಲಿ ಎಲ್ಲಾ ಎಲಿಮೆಂಟ್ಸ್ ಅನ್ನು ಇನ್ಕ್ಲೂಡ್ ಮಾಡಿದಾಗ ಬಿಕಾಸ್ ಯು ಮೈನಸ್ ಆಫ್ ಎ ಅದು ಎ ಡ್ಯಾಶ್ ಆಗತ್ತಲ್ವಾ. ಸೊ ಎ ಯೂನಿಯನ್ ಎ ಡ್ಯಾಶ್ ಅನ್ನೋದು ಯು ಬರುತ್ತೆ, ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಅನ್ನೋದು 5 ಬರುತ್ತೆ. ನಾವ್ ಇವಾಗ ಡಿ ಮಾರ್ಗನ್ಸ್ ಲಾ ಇದೆ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಸೊ ಇವಾಗ ಕಾಂಪ್ಲಿಮೆಂಟ್ ಡಬಲ್ ಲಾ ಆಫ್ ಕಾಂಪ್ಲಿಮೆಂಟ್ ಆರ್ ಡಬಲ್ complementation. So 2 times complement ಬರ್ದಾಗ it will get the set itself. Okay, so double 2 times complement of the given set. 2 times complement ಅಂತ ಮಾಡಿದಾಗ it will be the set itself. Then law of empty set and universal set, phi dash is equal to u, u dash is equal to phi. Obviously complement ಅಂತ ಬರೆದಾಗ ನಮ್ಗೆ ಅದೇ ಬರುತ್ತೆ. ಇವಾಗ 1.5 ಇದನ್ನ ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡೋಣ. ಓಕೆನಾ. ಸೊ ಫಸ್ಟ್ ಒನ್ ಇದು ಬಂದಿದೆ. ಸೊ ವಿ ವಿಲ್ ಹ್ಯಾವ್ ಟು ಫೈಂಡ್ ಎ ಡ್ಯಾಶ್ ಬಿ ಡ್ಯಾಶ್. ಓಕೆ, ಸೊ NCERT ಸೊಲ್ಯೂಷನ್ಸ್ ಗೆ ಸಾಲ್ವ್ ಮಾಡೋಣ ನಾವಿವಾಗ 1.5. ಸೊ ಫಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಏನಿದೆ ಫಸ್ಟ್ ಕ್ವೆಶ್ಚನ್ ಅಲ್ಲಿ? ಓಕೆ, ಸೊ ಕ್ವೆಶ್ಚನ್ ಫಸ್ಟ್ ಅಲ್ಲಿ ಏನಿದೆ ನಮಗ್ ಬಂದ್ಬಿಟ್ಟು ಅವರು 2 ಸೆಟ್ ಕೊಟ್ಟಿದ್ದಾರೆ, 3 ಸೆಟ್ ಕೊಟ್ಟಿದ್ದಾರೆ. ಯು ಕೊಟ್ಬಿಟ್ಟು 1 2 3 4 5 6 7 ಮತ್ತೆ 8 ಮತ್ತೆ 9 ಬಂದಿದೆ. ಎ ನಲ್ಲಿ ಏನೇನ್ ಬಂದಿದೆ? 1 ಇದೆ, 2 ಇದೆ, 3 ಇದೆ, 4 ಇದೆ. ಬಿ ನಲ್ಲಿ ಏನೇನಿದೆ? ಸೊ ಇಟ್ ಇಸ್ 2 ಇದೆ, 4 ಇದೆ, 6 ಇದೆ, 8 ಇದೆ. ಸಿ ನಲ್ಲಿ ಏನೇನಿದೆ? ಇಟ್ ಇಸ್ 3 ಇದೆ, 4 ಇದೆ, 5 ಇದೆ, 6 ಇದೆ. ಓಕೆನಾ. ಸೊ ಎ ಡ್ಯಾಶ್ ಇಸ್ ಈಕ್ವಲ್ ಟು, ಸೊ ಫಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಯು ಮೈನಸ್ ಆಫ್ ಎ, ಯು ಮೈನಸ್ ಆಫ್ ಎ ಅಂತ ಬಂದಾಗ ಕಾಮನ್ ಎಲಿಮೆಂಟ್ಸ್ ತೆಗೆದು ಹಾಕಿ. ಸೊ 1 2 3 4 ಬಿಟ್ ಇನ್ನೆಲ್ಲ ಇರುತ್ತೆ, ದಟ್ ಇಸ್ 5 6. ಓಕೆ, ಸೊ ಎ ಇಂಟರ್ಸೆಕ್ಷನ್ ಅಂದ್ರೆ ಇವಾಗ ಏನ್ ಮಾಡ್ಬೇಕು ನಾವು? ಎ ಮೈನಸ್ ಎ ಡ್ಯಾಶ್ ಅಂತ ಬಂದಾಗ, ಸೊ ನಮ್ಗೆ ಇವಾಗ ಎ ಡ್ಯಾಶ್ ಅಂತ ಬಂದಾಗ 5 ಇದೆ, 6 ಇದೆ, ದೆನ್ 7 ಇದೆ, 8 ಇದೆ, 9 ಬರಿತೀವಿ. ಸೊ ಹಂಗೆ ಸೆಕೆಂಡ್ ಒನ್ ಬಿ ಡ್ಯಾಶ್ ಅಂತ ಬರ್ದಾಗ ಯು ಮೈನಸ್ ಆಫ್ ಬಿ, ಯು ನಲ್ಲಿರೋ ಬಿ ಎಲಿಮೆಂಟ್ಸ್ ಯಾವ್ಯಾವ ಕಾಮನ್ ಇದೆಯೋ ಅದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಬರೀ ಬಿ ನಲ್ಲಿರೋ ಎಲಿಮೆಂಟ್ಸ್ ನ ಬರಿಬೇಕು. ದಟ್ ವಿಲ್ ಬಿ ಈಕ್ವಲ್ ಟು, ಸೊ ಇವಾಗ 2 4 2 4 6 8 2 4 6 ಮತ್ತೆ 8 ಅಂತ ತೆಗೆದು ಹಾಕಿದ್ರೆ 1 3 5 7 9 ಅಂತ ಬರುತ್ತೆ. ಓಕೆ, 1 3 5 7 9 ಬರುತ್ತೆ. ನಾವು ಇವಾಗ ಥರ್ಡ್ ಒನ್ ಏನ್ ಮಾಡ್ತೀವಿ? ಎ ಯೂನಿಯನ್ ಸಿ ಬರಿತೀವಿ. ಎ ಯೂನಿಯನ್ ಸಿ ಏನ್ ಬರುತ್ತೆ? 1 2 3 4 5 6 ಕರೆಕ್ಟಾ. ನಾವು ಫೋರ್ತ್ ಒನ್ ಏನ್ ಬರುತ್ತೆ? ಆಬ್ವಿಯಸ್ಲಿ. ಸೊ ನಾವ್ ಇವಾಗ ಥರ್ಡ್ ಒನ್ ಆಕ್ಚುಲಿ ಕ್ವೆಶನ್ ಏನಂತ ಕೊಟ್ಟಿದ್ದಾರೆ ಅವರು ಥರ್ಡ್ ಒನ್ಗೆ? ಸೊ ಥರ್ಡ್ ಒನ್ ಗೆ ಅವ್ರು ಕೊಟ್ಟಿರೋದು ಏನಂತ ಕೊಟ್ಟಿದ್ದಾರೆ? ಸೊ ಥರ್ಡ್ ಒನ್ ಅಲ್ಲಿ ಸೊ ಫಸ್ಟ್ ಆಫ್ ಆಲ್ ಎ ಯೂನಿಯನ್ ಸಿ ಡ್ಯಾಶ್, ಎ ಯೂನಿಯನ್ ಬಿ ಡ್ಯಾಶ್ ಅಂತ ಕೊಟ್ಟಿರೋದು. ಸೊ ಎ ಯೂನಿಯನ್ ಸಿ, ಸೊ ಎ ಯೂನಿಯನ್ ಸಿ ನಾವು ನೋಡಿದ್ವಿ. ಸೊ ಎ ಯೂನಿಯನ್ ಸಿ ಇದು ಬರುತ್ತೆ. ಎ ಯೂನಿಯನ್ ಸಿ ಡ್ಯಾಶ್ ಅಂತ ಬರೆದಾಗ ಇಟ್ ಕ್ಯಾನ್ ಆಲ್ಸೋ ಬಿ ರಿಟನ್ ಎಸ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಸಿ ಡ್ಯಾಶ್. ಇದನ್ನು ಮಾಡ್ಬೋದು. ಎ ಡ್ಯಾಶ್ ಸಿ ಡ್ಯಾಶ್ ಅಂತ ಏನ್ ಬರುತ್ತೆ ಅದನ್ನ ತಗೋಬಹುದು, ಅಥವಾ ಎ ಯೂನಿಯನ್ ಸಿ ಹೋಲ್ ಡ್ಯಾಶ್. ಸೊ ಇಲ್ಲಿರೋದನ್ನ ಮೈನಸ್ ದಿಸ್, ಸೊ ದಟ್ ಇಸ್ ಯೂನಿವರ್ಸಲ್ ಸೆಟ್ ಮೈನಸ್ ಎ ಯೂನಿಯನ್ ಸಿ ನು ತಗೊಳ್ಬಹುದು. ದಟ್ ವಿಲ್ ಬಿ ಈಕ್ವಲ್ ಟು 1 2 3 4 5 6 ಕಾಮನ್ ಇದೆ. ಸೊ ಇಲ್ಲಿ 7 8 9 ಬರುತ್ತೆ, ಕರೆಕ್ಟಾ. ಸೊ ಅದು 7 8 ಮತ್ತೆ 9 ಬರುತ್ತೆ. ನಾವು ಇವಾಗ ಫೋರ್ತ್ ಒನ್, ಸೊ ಇವಾಗ ಇಲ್ಲಿ ನಾವು ನೋಡ್ತಿರೋದು ಫೋರ್ತ್ ಒನ್ ಅನ್ನು ನೋಡೋಣ. ಅವ್ರು ಕೇಳಿರೋದು ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಸೊ ಇವಾಗ ನಾವ್ ಅದನ್ನ ನೋಡಿದಾಗ ಎ ಯೂನಿಯನ್ ಬಿ ಏನೇನ್ ಬರುತ್ತೆ? ಎ ಯೂನಿಯನ್ ಬಿ 1 2 3 4 ಮತ್ತೆ 6 8 ಬರುತ್ತೆ. ಸೊ ಇವಾಗ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅನ್ ಮಾಡಿದಾಗ ಏನ್ ಬರುತ್ತೆ? ಯೂನಿವರ್ಸಲ್ ಸೆಟ್ ಮೈನಸ್ ಎ ಯೂನಿಯನ್ ಬಿ ಬರುತ್ತೆ, ಅಂಡ್ ದಟ್ ವಿಲ್ ಬಿ ಈಕ್ವಲ್ ಟು 5 ಬರುತ್ತೆ, 7 ಬರುತ್ತೆ, 9 ಬರುತ್ತೆ. 5 7 and 9. ಓಕೆನಾ. ಸೊ ಇವಾಗ ನಾವು ಫಿಫ್ತ್ ಒನ್ ಏನ್ ಬರುತ್ತೆ? ವಿ ಶುಡ್ ಪ್ರೂವ್ ಎ ಡ್ಯಾಶ್ ಹೋಲ್ ಡ್ಯಾಶ್. ಏನು ಎ ಡ್ಯಾಶ್ ಅಂದಾಗ ಏನ್ ಬರುತ್ತೆ? ಇಟ್ ಕ್ಯಾನ್ ಬಿ ರಿಟನ್ ಆಸ್ ಯು ಮೈನಸ್ ಆಫ್ ಎ ಹೋಲ್ ಡ್ಯಾಶ್. ಸೊ ದಟ್ ವಿಲ್ ಬಿ ಯು ಮೈನಸ್ ಆಫ್ ಎ ಹೋಲ್ ಡ್ಯಾಶ್ ಅಂದ್ರೆ 5 6 7 8 9 ದಿಸ್ ಹೋಲ್ ಡ್ಯಾಶ್ ಬರುತ್ತೆ. ಸೊ ಇದನ್ನ ಕಾಮನ್ ಎಲಿಮೆಂಟ್ಸ್ ತಗೊಂಡ್ಬಿಟ್ಟು ಯೂನಿವರ್ಸಲ್ ಸೆಟ್ ನಲ್ಲಿ ಈ ಸೆಟ್ ಅನ್ನ ಮೈನಸ್ ಮಾಡೋಣ. ಅವಾಗ ಏನ್ ಬರುತ್ತೆ? ಯೂನಿವರ್ಸಲ್ ಸೆಟ್ ನಲ್ಲಿ ಈ ಸೆಟ್ ಅನ್ನ ಮೈನಸ್ ಮಾಡಿದ್ರೆ 1 2 3 4 ಬಾಕಿ ಇರುತ್ತೆ. ಸೊ ಇಟ್ ಇಸ್ 1 2 3 4 ಮಿಕ್ಕತ್ತೆ. ಸೊ ಇದನ್ನ ನಾವು ಹಂಗೆ ಹೇಳ್ತೀವಿ.
ಕರೆಕ್ಟಾ? ಎಸ್ ಸರ್. ಅಷ್ಟೇ. ಇವಾಗ ಸೆಕೆಂಡ್ ಕ್ವೆಶ್ಚನ್ ಹೋಗೋಣ. ಸೆಕೆಂಡ್ ಕ್ವೆಶ್ಚನ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ಇವಾಗ ಸೆಕೆಂಡ್ ಕ್ವೆಶ್ಚನ್ ಏನ್ ಬಂದಿದೆ, ಫೈಂಡ್ ದ ಕಾಂಪ್ಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ ಅಂತ ಇದೆ. ಸೆಕೆಂಡ್ ಒನ್ ಅಲ್ಲಿ ಯು ವಿಲ್ ಬಿ ಈಕ್ವಲ್ ಟು ಎ ಬಿ ಸಿ ಡಿ ಇ ಎಫ್ ಜಿ, ಕರೆಕ್ಟಾ? ಸೊ ಅಂಡ್ ಆಲ್ಸೋ ವಿ ಹ್ಯಾವ್ ಫಸ್ಟ್ ಒನ್ ಕ್ವೆಶ್ಚನ್ ಏನಿದೆ, ಎ ಬಿ ಸಿ. ಸೊ ಕಾಂಪ್ಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್. ಸೊ ಎ ಕಾಂಪ್ಲಿಮೆಂಟ್ ಅಂದ್ರೆ ಯು ಮೈನಸ್ ಆಫ್ ಎ. ಸೊ ಹಂಗಾಗಿ ಎ ಬಿ ಸಿ ತೆಗೆದು ಹಾಕೋಣ, ಡಿ ಇ ಎಫ್ ಜಿ ಬರುತ್ತೆ, ಕರೆಕ್ಟಾ? ಸೊ ದೆನ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಬಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಡಿ ಇ ಎಫ್ ಜಿ ಅಂತ ಇದೆ. ಸೊ ಇವಾಗ ಬಿ ಕಾಂಪ್ಲಿಮೆಂಟ್ ಅಂತ ತಗೊಂಡಾಗ ಯೂನಿವರ್ಸಲ್ ಸೆಟ್ ಮೈನಸ್ ಆಫ್ ಬಿ ಮಾಡ್ತೀವಿ. ಸೊ ಯೂನಿವರ್ಸಲ್ ಸೆಟ್ ಮೈನಸ್ ಆಫ್ ಬಿ ಮಾಡಿದಾಗ ಏನ್ ಬರುತ್ತೆ, ಡಿ ಇ ಎಫ್ ಜಿ ತೆಗೆದು ಹಾಕಿದೀವಿ. ಸೊ ಎ ಬಿ ಸಿ ಅಂತ ಇನ್ಕ್ಲೂಡ್ ಆಗುತ್ತೆ. ಸೊ ಥರ್ಡ್ ಒನ್ ಏನ್ ಬರುತ್ತೆ, ಸಿ ಇಸ್ ಈಕ್ವಲ್ ಟು ಎ ಎ ಸಿ ಇ ಜಿ ಅಂತ ಇದೆ, ಕರೆಕ್ಟ್ ಅಲ್ವಾ? ಸೊ ಸಿ ಡ್ಯಾಶ್ ಬಂದ್ಬಿಟ್ಟು ಏನಾಗುತ್ತೆ, ಯು ಮೈನಸ್ ಆಫ್ ಸಿ ಬರುತ್ತೆ. ಸೊ ಯು ಮೈನಸ್ ಆಫ್ ಸಿ, ಎ ತೆಗ್ದು ಹಾಕಿದೀವಿ, ಸಿ ತೆಗ್ದು ಹಾಕಿದೀವಿ, ಇ ತೆಗ್ದು ಹಾಕಿದೀವಿ, ಜಿ. ಸೊ ಬಿ ಡಿ ಎಫ್, ಓಕೆ, ಬಿ ಡಿ ಎಫ್ ಇರುತ್ತೆ. ಸೊ ಫೋರ್ತ್ ಒನ್ ಡಿ ಇಸ್ ಈಕ್ವಲ್ ಟು ಏನಿದೆ, ಎಫ್ ಜಿ ಹೆಚ್ ಎ ಅಂತ ಇದೆ. ಓಕೆ, ಸೊ ಎಫ್ ಜಿ ಹೆಚ್ ಎ ಅಂದಾಗ ಡಿ ಇಂಟರ್ಸೆಕ್ಷನ್ ವಿಲ್ ಬಿ, ಓಕೆ ಸಾರಿ, ಡಿ ಕಾಂಪ್ಲಿಮೆಂಟ್ ಯು ಮೈನಸ್ ಆಫ್ ಡಿ ಬರುತ್ತೆ. ಸೊ ಎಫ್ ಜಿ ಹೆಚ್ ಎ, ಎಫ್ ಜಿ ಹೆಚ್ ಎ ಅದು ಹೆಂಗ್ ತೆಗ್ದು ಹಾಕಿದ್ದಾರೆ, ಸೊ ಬೇಸಿಕಲಿ ಡಿ ಡ್ಯಾಶ್ ಅಂದ್ರೆ ಎಫ್ ಜಿ ಮತ್ತೆ ತೆಗ್ದು ಹಾಕಿದ್ದಾರೆ. ಸೊ ಬೇಸಿಕಲಿ ಇಟ್ ಇಸ್ ಬಿ ಸಿ ಡಿ ಮತ್ತೆ ಇ ಅಂತ ತಗೋಬೇಕು, ಓಕೆನಾ? ಸೊ ಇವಾಗ ನಾವು ನೆಕ್ಸ್ಟ್ ಒನ್ ಥರ್ಡ್ ಕ್ವೆಶ್ಚನ್ ಅಲ್ಲಿ ಸೇಮ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅಲ್ಲಿ ಹೆಂಗ್ ಮಾಡಿದ್ದಾರೋ ಅದನ್ನೇ ಸಾಲ್ವ್ ಮಾಡಿದ್ದಾರೆ, ಓಕೆನಾ? ಸೊ ಥರ್ಡ್ ಕ್ವೆಶ್ಚನ್ ನೀವೇ ಸಾಲ್ವ್ ಮಾಡಿ. ಸೊ ಅದೇನೇನ್ ಕೊಟ್ಟಿದ್ದಾರೆ ಥರ್ಡ್ ಕ್ವೆಶ್ಚನ್ ಅಲ್ಲಿ ಅದೇ ಇದೆ. ಇವಾಗ ನಾವು ಫೋರ್ತ್ ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡೋಣ. ಸೊ ಯೂನಿವರ್ಸಲ್ ಸೆಟ್ ಇದು, ಎ ಸೆಟ್ ಇದು, ಬಿ ಸೆಟ್ ಇದು. ಸೊ ವಿ ಹ್ಯಾವ್ ಟು ಬೇಸಿಕಲಿ ವೆರಿಫೈ ಅನ್మాట, ಓಕೆನಾ? ಸೊ ವೆರಿಫೈ ಹೆಂಗ್ ಮಾಡೋಣ, ಸೊ ಲೆಟ್ ಅಸ್ ಬೇಸಿಕಲಿ ರೈಟ್ ಇಟ್ ಡೌನ್. ಫೋರ್ತ್ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಫೋರ್ತ್ ಕ್ವೆಶ್ಚನ್ ಅಲ್ಲಿ ಏನಿದೆ, ಯೂನಿವರ್ಸಲ್ ಸೆಟ್ ಇಸ್ ಈಕ್ವಲ್ ಟು 1 2 3 4 5 6 7 8 9 ಇದೆ, ಕರೆಕ್ಟಾ? ದೆನ್ ಎ ಸೆಟ್ ಏನಿದೆ, 2 4 6 8 ಇದೆ. ದೆನ್ ಸಿ ಸೆಟ್, ಓಕೆ, ಬಿ ಸೆಟ್ ಏನಿದೆ, ಬಿ ಏನಿದೆ, ಸೊ 2 ಸೆಕ್ಷನ್ ಎ ಡ್ಯಾಶ್ ಬಂದ್ಬಿಟ್ಟು ಯು ಮೈನಸ್ ಆಫ್ ಎ ಇಸ್ ಈಕ್ವಲ್ ಟು, ಸೊ 2 4 6 8 ತೆಗ್ದು ಹಾಕಿದೀವಿ, 1 3 5 7 9. ಓಕೆ, ಬಿ ಡ್ಯಾಶ್ ಬಂದ್ಬಿಟ್ಟು 2 3 5 7, ಸೊ 2 3 5 7 ಅಂತ ತೆಗ್ದು ಹಾಕಿದೀವಿ. ಯು ಮೈನಸ್ ಬಿ ಬಂದ್ಬಿಟ್ಟು ಏನಿದೆ, ಸೊ 1 4 6 8 9 ಇದೆ. ಓಕೆ, ಸೊ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಏನು, ಇಂಟರ್ಸೆಕ್ಷನ್ 1 ಇದೆ 1 ಇದೆ, ದೆನ್ ಏನಿದೆ 8 ಇದೆ 8 ಇದೆ. ಸೊ 1 9 ಬರುತ್ತೆ. ಸೊ ಇಂಟರ್ಸೆಕ್ಷನ್ ಅಲ್ಲಿ ಏನ್ ಬರುತ್ತೆ, ಇಟ್ ಇಸ್ 1 9. ಸೊ ಹಂಗೇನೆ ಇವಾಗ ಈ ಎಲಿಮೆಂಟ್ಸ್ ಅನ್ನ ನಾವು ತೆಗ್ದು ಹಾಕಿದ್ರೆ ಇಲ್ಲಿಂದ, ಸೊ 1 ಬೇಸಿಕಲಿ 1 ಇನ್ಕ್ಲೂಡ್ ಆಗಿಲ್ಲ, ಇಲ್ಲೂ 9 ಇನ್ಕ್ಲೂಡ್ ಆಗಿಲ್ಲ, ಸೊ ಹಂಗಾಗಿ ಬರುತ್ತೆ ಅದು. ಸೊ ದಟ್ ಈಸ್ ಎ ಡ್ಯಾಶ್ ಬಂದಾಗ ಇದೇ ಬರುತ್ತೆ. ಸೊ ಎ ಯೂನಿಯನ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ನಾವು ಆರಾಮಾಗಿ ಪ್ರೂವ್ ಮಾಡಬಹುದು. ಸೊ ಹೆನ್ಸ್ ಪ್ರೂವ್ಡ್ ಅಂತ ಬರೀಬಹುದು, ಕರೆಕ್ಟಾ? ಸೊ ಹೆನ್ಸ್ ಇಟ್ ಇಸ್ ಬೀನ್ ಪ್ರೂವ್ಡ್. ಓಕೆ, ಸೊ ನಾವು ಇವಾಗ ಸೆಕೆಂಡ್ ಪಾರ್ಟ್ ಏನ್ ಪ್ರೂವ್ ಮಾಡ್ಬೇಕು, ಇವಾಗ ಫೋರ್ತ್ ಕ್ವೆಶ್ಚನ್ ನಲ್ಲಿ ಸೆಕೆಂಡ್ ಪಾರ್ಟ್ ಏನ್ ಪ್ರೂವ್ ಮಾಡ್ಬೇಕು. ಸೊ ಇವಾಗ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್, ಕರೆಕ್ಟ್ ಅಲ್ವಾ? ಸೊ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತ ಹೇಳಿದ್ರೆ ಏನ್ ಬರುತ್ತೆ, ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್, ಇಲ್ಲೇ ಎ ಡ್ಯಾಶ್ ಇದೆ, ಬಿ ಡ್ಯಾಶ್ ಇಲ್ಲೇ ಇದೆ. ಸೊ ಇಲ್ಲಿ 1 3 4 5 6 7 8 9 ಬರುತ್ತೆ. ಓಕೆ, ಸೊ ನಾವು ಇವಾಗ ದಟ್ ಇಸ್ ಹೌ ವಿ ವಿಲ್ ಹ್ಯಾವ್ ಟು ಸೇ. ನಾವಿವಾಗ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಇರುತ್ತೆ. ಸೊ ಎ ಇಂಟರ್ಸೆಕ್ಷನ್ ಬಿ ಬಂದ್ಬಿಟ್ಟು ಏನ್ ಬರುತ್ತೆ, ಸೊ ಕಾಮನ್ ಏನೇನಿದೆ ಎ ನಲ್ಲಿ ಮತ್ತೆ ಬಿ ನಲ್ಲಿ, ಸೊ 2 ಕಾಮನ್ ಇದೆ ಅಷ್ಟೇ. ಓಕೆ, ಸೊ ಎ 2 ಕಾಮನ್ ಇದೆ. ಸೊ ಹಂಗಾಗಿ ನಾವು ಬಿ ಡ್ಯಾಶ್ ಅನ್ ಮಾಡಿದಾಗ ಯು ಮೈನಸ್ ಆಫ್ 2, ಸೊ ದಿಸ್ ವಿಲ್ ರಿಸಲ್ಟ್ ಇನ್ 1 3 4 5 6 7, ಓಕೆ, 8 ಮತ್ತೆ 9 ಅಲ್ಲಿ ಇದು ರಿಸಲ್ಟ್ ಆಗುತ್ತೆ. ಸೊ ನಾವು ಹಂಗಾಗಿ ನಾವು ಅದನ್ನ ನೋಡಬಹುದು. ಓಕೆ, ಸೊ ನಾವು ಇವಾಗ ಫಿಫ್ತ್ ಕ್ವೆಶ್ಚನ್ ಹೋಗೋಣ. ಫಿಫ್ತ್ ಕ್ವೆಶ್ಚನ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಸೊ ಫಿಫ್ತ್ ಕ್ವೆಶ್ಚನ್ ಅಲ್ಲಿ ಅವ್ರು ಹೇಳಿರೋದು ವಿಷಬ್ರೋ ಅಪ್ರೋಪ್ರಿಯೇಟ್ ವೆನ್ ಡಯಾಗ್ರಾಮ್ ಅಂತ ಹೇಳಿದ್ದಾರೆ. ಸೊ ಅಪ್ರೋಪ್ರಿಯೇಟ್ ವೆನ್ ಡಯಾಗ್ರಾಮ್ ಅಂತ ಹೇಳಿದ್ರೆ ಏನು, ಎ ಯೂನಿಯನ್ ಬಿ ಡ್ಯಾಶ್ ಗೆ ಅಪ್ರೋಪ್ರಿಯೇಟ್ ವೆನ್ ಡಯಾಗ್ರಾಮ್ ನೋಡ್ಬೇಕು. ಸೊ ಇವಾಗ ಎ ಯೂನಿಯನ್ ಬಿ, ಓಕೆನಾ? ಸೊ ಬೇಸಿಕಲಿ ಇಲ್ಲಿ ಎ ಯೂನಿಯನ್ ಬಿ ಅಂತ ತಗೊಳ್ಳೋಣ.
ಓಕೆನಾ. ಸೊ ಇವಾಗ ಎ ಯೂನಿಯನ್ ಬಿ ಅಂತ ತಗೊಳ್ಳೋಣ. ಇವಾಗ ಎ ಯೂನಿಯನ್ ಬಿ ಅಂತ ತಗೊಂಡಾಗ ಎ ಯೂನಿಯನ್ ಬಿ, ಸೊ ದಿಸ್ ಇಸ್ ಎ ಯೂನಿಯನ್ ಬಿ, ಕರೆಕ್ಟಾ. ಇದು ಎ ಬರುತ್ತೆ, ಇದು ಬಿ ಬರುತ್ತೆ, ಎ ಯೂನಿಯನ್ ಬಿ ಇದು. ಸೊ ಇದು ಯೂನಿವರ್ಸಲ್ ಸೆಟ್. ಇದು ಹೋಲ್ ಡ್ಯಾಶ್ ಯು ಮೈನಸ್ ಆಫ್ ದಿಸ್ ಅಂದ್ರೆ ಈ ಪಾರ್ಟ್, ಓಕೆನಾ. ಸೊ ಈ ಪಾರ್ಟ್ ಅನ್ನ ನಾವು ರೆಪ್ರೆಸೆಂಟ್ ಮಾಡ್ಬೇಕು ವೆನ್ ಡಯಾಗ್ರಾಮ್ ಅಲ್ಲಿ. ಇವಾಗ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಓಕೆ. ಸೊ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಹೆಂಗೆ? ಸೊ ಇವಾಗ ವಿ ಹ್ಯಾವ್ ದಿಸ್ ಎ, ದೆನ್ ದಿಸ್ ಇಸ್ ಬಿ, ಓಕೆ. ಸೊ ದಿಸ್ ಇಸ್ ಎ ಬರುತ್ತೆ, ಇದು ಬಿ ಬರುತ್ತೆ. ಎ ಡ್ಯಾಶ್ ಅಂದ್ರೆ ಇದನ್ ಬಿಟ್ಬಿಟ್ಟು ಇನ್ನೆಲ್ಲ, ಓಕೆನಾ. ಸೊ ಎ ಡ್ಯಾಶ್ ಅಂದ್ರೆ ವಿಚ್ ಆರ್ ಎಲಿಮೆಂಟ್, ಓಕೆ. ಸೊ ಇದನ್ ಬರುತ್ತೆ, ಇದನ್ ತಗೋತಾರ ಅವರು, ಓಕೆ. ಸೊ ಬೇಸಿಕಲಿ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ದಿಸ್. ಅಂಡ್ ಬಿ ಡ್ಯಾಶ್ ಅಂತ ಹೇಳಿದಾಗ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ದಿಸ್, ಓಕೆ. ಸೊ ಇನ್ಕ್ಲೂಡಿಂಗ್ ದಿಸ್ ಅಂಡ್ ಇನ್ಕ್ಲೂಡಿಂಗ್ ದಿಸ್. ಸೊ ಇದನ್ನ, ಸೊ ಬೇಸಿಕಲಿ ಅದ್ರ ಇಂಟರ್ಸೆಕ್ಷನ್ ಅಂದಾಗ ಏನ್ ಬರುತ್ತೆ? ಸೊ ಬೇಸಿಕಲಿ ಅದ್ರ ಇಂಟರ್ಸೆಕ್ಷನ್ ಅಂದಾಗ ಇದನ್ನ ಬಿಟ್ಬಿಟ್ಟು, ಇದನ್ನೆಲ್ಲ ಬಿಟ್ಬಿಟ್ಟು ಇದನ್ನೇ ತಗೋತೀವಿ. ಸೊ ಅದನ್ನ ಇಂಟರ್ಸೆಕ್ಷನ್ ಅಂತ ನಾವ್ ಹೇಳ್ತೀವಿ. ಸೊ ಬೇಸಿಕಲಿ ಅದಕ್ಕೆ ಏನಂತ ಹೇಳ್ತೀವಿ? ಸೊ ಬೇಸಿಕಲಿ ಅದ್ರ ಇಂಟರ್ಸೆಕ್ಷನ್ ಅಂತಾನೆ ನಾವ್ ಅದನ್ನ ಹೇಳ್ಬಹುದು, ಓಕೆನಾ. ಸೊ ಇದು ಈ ಪಾರ್ಟ್ ಅನ್ನ ನಾವು ಅದನ್ನ ಇಂಟರ್ಸೆಕ್ಷನ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ವಿಲ್ ಬಿ ಏಬಲ್ ಟು ಡೂ ಇಟ್. ಸೊ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಓಕೆನಾ. ಸೊ ಇವಾಗ ಇಲ್ಲಿ ನೆಕ್ಸ್ಟ್ ಪೇಜಿಗೆ ಹೋಗೋಣ. ಹಾ, ಸೊ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್. ಸೊ ಇವಾಗ ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಬಂದ್ಬಿಟ್ಟು ಏನ್ ಬರುತ್ತೆ? ಸೊ ಇದು ಬರುತ್ತೆ ಈ ಪಾರ್ಟ್, ಓಕೆ. ಸೊ ದಿಸ್ ಇಸ್ ಎ, ದಿಸ್ ಇಸ್ ಬಿ. ಸೊ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬಂದಾಗ ಯು ಮೈನಸ್ ಆಫ್ ದಿಸ್ ಥಿಂಗ್, ಕರೆಕ್ಟ್ ಅಲ್ವಾ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಇನ್ನೆಲ್ಲಾನು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ನಾವು ಕನ್ಸಿಡರ್ ಮಾಡಬಹುದು, ಓಕೆ. ಸೊ ಇದನ್ನ ಕನ್ಸಿಡರ್ ಮಾಡೋಣ. ಸೊ ದಟ್ ಇಸ್ ಹೌ ಇದನ್ನ ಕನ್ಸಿಡರ್ ಮಾಡ್ಬಿಟ್ಟು ವಿ ಕ್ಯಾನ್ ಡೂ ಇಟ್, ಓಕೆ. ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅನ್ನ ನಾವ್ ಹಂಗೆ ರೆಪ್ರೆಸೆಂಟ್ ಮಾಡಬಹುದು. ನಾವ್ ಇವಾಗ ಬಂದ್ಬಿಟ್ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತಿದೆ. ಸೊ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂದಾಗ ಸೇಮ್ ಥಿಂಗ್, ಓಕೆ. ಸೊ ಇವಾಗ ಎ ಇದೆ, ಬಿ ಇದೆ, ಓಕೆ. ಎ ಡ್ಯಾಶ್ ಅಂದ್ರೆ ಇದು, ಬಿ ಡ್ಯಾಶ್ ಅಂದ್ರೆ ಇದು. ಸೊ ಆಬ್ವಿಯಸ್ಲಿ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂದ್ರೆ ಎಂಟೈರ್ ಯೂನಿವರ್ಸಲ್ ಸೆಟ್ ಅಂತ ನಾವು ಅದನ್ನ ಹೇಳ್ಬಹುದು, ಓಕೆ. ಲೆಟ್ ಯು ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ದ ಪ್ಲೇನ್, ಓಕೆ. ಸೊ 6 ಕ್ವೆಶ್ಚನ್ ಟ್ರೈ ಮಾಡೋಣ. ಲೆಟ್ ಯು ಬಿ ದ, ಓಕೆ, ಇಲ್ಲೇ ನೋಡೋಣ. ಸೊ 6 ಕ್ವೆಶ್ಚನ್ ಟ್ರೈ ಮಾಡ್ಬೇಕಾಗಿದ್ರಿಂದ ಇಲ್ಲಿ ನೋಡೋಣ. ಸೊ ಲೆಟ್ ಯು ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ದ ಪ್ಲೇನ್, ಎ ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ವಿತ್ ಅಟ್ ಲೀಸ್ಟ್ ಒನ್ angle different from 60 degrees. What is A dash? So A dash is a set of triangles which has all angles equal to 60 degrees. Correct alva? So ಇಲ್ಲಿ at least one angle is not equal to 60 ಅಂತ ಕೊಟ್ಟಿದ್ದಾರೆ ಅಲ್ವಾ. So it is at least one angle is not equal to 60 ಅಂತ ಕೊಟ್ಟಿದ್ದಾರೆ. But ಇಲ್ಲಿ what is A dash ಅಂತ ಹೇಳಿದಾಗ A dash is all the triangles which has all the angles equal to 60, all the angles equal to 60. So ಹಂಗಾದ್ರಿಂದ ಅದನ್ನ ನಾವು equilateral, okay, equilateral triangles ಅಂತ ಹೇಳ್ತೀವಿ, okay. equilateral triangles ಅಂತ ನಾವು ಅದನ್ನ ಹೇಳ್ತೀವಿ. ನಾವು ಇವಾಗ fill in the blank. A union A dash, A union A dash ಬರುತ್ತೆ, ಯೂನಿಯನ್ ಅಂದ್ರೆ ಯೂನಿವರ್ಸಲ್ ಸೆಟ್. Phi dash intersection A, phi dash ಅಂತ ಹೇಳಿದಾಗ U, okay. So they are basically asking universal set intersection with A. ಏನ್ ಬರುತ್ತೆ? ಏನೇ ಬರುತ್ತೆ. ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಏನ್ ಬರುತ್ತೆ? 5 ಬರುತ್ತೆ. ಯು ಡ್ಯಾಶ್ ಇಂಟರ್ಸೆಕ್ಷನ್ ವಿತ್ ಎ ಡ್ಯಾಶ್ ಅಂದ್ರೆ 5, ಇಂಟರ್ಸೆಕ್ಷನ್ ವಿತ್ ಎ ಬರುತ್ತೆ ಏನು? 5 ಬರುತ್ತೆ. ಸೊ ಹಿಂಗಾದ್ರಿಂದ ನಾವೆಲ್ಲ ನೋಡಾಯ್ತು ಕೂಡ ನೋಡಿದ್ವಿ, ಇಂಟರ್ಸೆಕ್ಷನ್ ಆಫ್ ದೀಸ್ ಸೆಟ್ಸ್ ಕೂಡ ನೋಡಿದ್ವಿ, ಡಿ ಮಾರ್ಗನ್ಸ್ ಲಾ ನೋಡಿದ್ವಿ, ಓಕೆನಾ. ಸೊ ಇವಾಗ ಬೆನ್ ಡಯಾಗ್ರಾಮ್ಸ್ ಎಲ್ಲ ನೋಡಿದ್ವಿ. ಸೊ ಬೇಸಿಕಲಿ ದಿಸ್ ಇಸ್ ಹಿಯರ್ ಕಮ್ಸ್ ಅನ್ ಎಂಡ್ ಟು ದ ಚಾಪ್ಟರ್. ಸೊ ಇಲ್ಲಿ ನಾವು ಚಾಪ್ಟರ್ ಅನ್ನ ಮುಗಿಸ್ತೀವಿ ಅಷ್ಟೇ, ಓಕೆನಾ. ಥ್ಯಾಂಕ್ ಯು.